ಹಾಲೆಲೂಯಾ. ಈ ದಿವಸ ನಾವು ದೇವರ ಸನ್ನಿಧಾನದಲ್ಲಿ ವಾಕ್ಯವನ್ನ ಕೇಳೋದಕ್ಕೋಸ್ಕರ ಹೋಗ್ತಾ ಇರುವಂತೆ ಈ ಕುಟುಂಬಗಳ ಕುರಿತಾದಂಥ ಒಂದು ಸರಣಿ ಅಧ್ಯಯನ ನಾವು ಮುಂದುವರಿಸ್ತಾ ಇದ್ದೇವೆ. ನೀವು ವಿಶೇಷವಾಗಿ ಈ ವಿಷಯಕ್ಕಾಗಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ. ಆನ್ಲೈನ್ನಲ್ಲಿ ಭಾಗವಹಿಸ್ತಾ ಇರುವಂಥವರಿಗೆ ರಿಮೈಂಡ್ ಮಾಡ್ತೇವೆ, ಶೇರ್ ಮಾಡೋದಕ್ಕಾಗಿ, ಅನೇಕರಿಗೆ ಇದು ಆಶೀರ್ವಾದಕರವಾಗುವಂಥ ಅನುಭವಕ್ಕಾಗಿ. ನಾವು ದೇವರ ವಾಕ್ಯವನ್ನ ವಿಶೇಷವಾಗಿ ಈ ದಿವಸ ಅಧ್ಯಯನ ಮಾಡುವ ಹಾಗೆ ರಿಮೋಟ್ ಎಲ್ಲಿದೆ ಇದರದ್ದು? Danny, where is the remote for this? Oh, sorry. Yeah. So, okay. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 3ರಿಂದ 21 ವಚನವನ್ನ ನಾವು ಎಲ್ಲರೂ ಕೂಡಿ ಓದೋಣ. Okay, we will be reading it together. So, I'll request all of us, ದಯಮಾಡಿ ಈ ಸಮಯ ನಾವೆಲ್ಲ ಎದ್ದು ನಿಂತ್ಕೊಂಡು ದೇವರ ವಾಕ್ಯವನ್ನು ಓದುವಂತೆ, ಕೇಳುವಂಥದ್ದು ಸಾಧ್ಯವಿದ್ರೆ ಕೇಳ್ರಿ, ಇಲ್ಲಾಂದ್ರೆ ಓದ್ಲಿಕ್ಕೆ ಸಾಧ್ಯವಿದ್ರೆ ದಯಮಾಡಿ ನಮ್ಮ ಜೊತೆಗೆ ಈ ವಾಕ್ಯವನ್ನ ಓದ್ಬೇಕಂತ ಕೇಳ್ಕೊಳ್ತೇನೆ. ಪಾಸ್ಟರ್ ಸಂತೋಷ್ ಈ ಸಮಯದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ನಾವು 3ರಿಂದ 21 ವಚನವನ್ನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿ ಆದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವುಗಳು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳ್ರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನ ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನ ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜ ಗುಣ ತೋರಿ ಬರುತ್ತದೆ. ಆದುದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು. ಪ್ರಕಟವಾಗದಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನ ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನ ಸುಮ್ಮನೆ ಕಳೆದುಕೊಳ್ಳದೆ ಅದನ್ನ ಬೆಲೆ ಉಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಪರಿಶುದ್ಧವಾದ ದೈವ ಪ್ರೇರಿತವಾದ ನಿನ್ನ ವಾಕ್ಯ ಈ ಸಮಯದಲ್ಲಿ ನಾವು ಓದಿದ್ದೇವೆ. ನಮ್ಮ ವಿಜ್ಞಾಪನೆ ಇದು, ಈ ವಾಕ್ಯಗಳ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡು. ಎಲ್ಲ ಅಡೆತಡೆಗಳನ್ನ ಅಭ್ಯಂತರಗಳನ್ನ ಎದುರಿಸ್ತೇವೆ. ನಿನ್ನ ದೂತರ ದಂಡಿಳಿಸಿ ಆಕಾಶದ ಹಕ್ಕಿಗಳು ಬಿತ್ತಲ್ಪಡುವ ವಾಕ್ಯವನ್ನು ಕಿತ್ತಿಕೊಳ್ಳದಂತೆ ನೀನು ಕಾಯಬೇಕೆಂತ ಬೇಡಿಕೊಳ್ಳುತ್ತವೆ. ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಟ್ಟು ನಿನಗೆ ನಾವು ಸ್ವಾಮಿ ಸ್ಪಷ್ಟವಾಗಿ ತಿಳಿಸುವಂಥದ್ದು ನಾವು ಸಿದ್ಧವಾಗಿದ್ದೇವೆ. ನಮ್ಮ ಸಂಗಡ ಮಾತನಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೆನ್. ದಯಮಾಡಿ ಕೂತ್ಕೊಳ್ರಿ.
3 ದಿವಸದ ಹಿಂದೆ ನ್ಯೂಸ್ ಪೇಪರ್ನಲ್ಲಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ನ್ಯೂಸ್ ಐಟಮ್ ನಾನು ಓದ್ತಾ ಇದ್ದೆ. ಏನಂದ್ರೆ ಈ ಹೆಂಡತಿ ಪೊಲೀಸ್ ಅದು ಕೋರ್ಟ್ ಕೇಸ್ ಮಾಡಿದ್ದಾಳೆ. ಏನ್ ಕೇಸು ಅಂತಂದ್ರೆ, ತನ್ನ ಗಂಡನ ಸಂಬಳ ಎಷ್ಟು ಅಂತ ಆಕೆ ತಿಳಿಬೇಕಾಗಿದೆ. ಓಕೆ, ತನ್ನ ಗಂಡನ ಸಂಬಳ ತಿಳಿಯೋದಕ್ಕಾಗಿ, ಪಗಾರ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕಾಗಿ ಆಕ್ಚುಲಿ ಕೂಡಿರ್ತಾರೆ ಗಂಡ ಹೆಂಡತಿ ಎಲ್ಲ ವಾಸ ಮಾಡೋದ್ರ ಜೊತೆಯಾಗಿ. ಆದ್ರೆ ಗಂಡ ಏನ್ ಮಾಡ್ಯಾನ, ಹೆಂಡತಿಗೆ ತನ್ನ ಸಂಬಳ ಎಷ್ಟು ಅಂತ ಹೇಳಿಲ್ಲ, ಪಗಾರ ಎಷ್ಟು ಅಂತ ಹೇಳಿಲ್ಲ. ಓಕೆ, ಸೊ ಅವಳು ಬೇರೆ ಮಾರ್ಗ ಕಾಣದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಆಧಾರದ ಮೇಲೆ ಅವಳು CIC ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ನಂತರ ಅದರ ಮುಖಾಂತರವಾಗಿ ಹಕ್ಕಿದೆ ಅನ್ನುವಂಥದ್ದು 3 ದಿವಸಗಳ ಹಿಂದೆ ಆ ಒಂದು ನಿಯಮದ ಪ್ರಕಾರ ರೈಟ್ ಟು RTI ಅಪ್ಲಿಕೇಶನ್ ಮುಖಾಂತರ ಹೆಂಡತಿ ತನ್ನ ಗಂಡನ ಸಂಬಳ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಪೇಪರ್ನಲ್ಲಿ ನೀವು ಇದರ ವಿಷಯವಾಗಿ ಓದ್ಬೋದು. ಏನಾಗಿದೆ ಈ ಸಮಾಜದಲ್ಲಿ ಇಂದು? ಓಕೆ, ಕುಟುಂಬ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ಜೊತೆಯಾಗಿ ಬಾಳ್ತಾ ಇದ್ರು ಕೂಡ ಗಂಡ ಹೆಂಡತಿ ಅತಿ ಅವಶ್ಯಕವಾಗಿ ಈ ಒಂದು ವಿಷಯ, ದೈನಂದಿನ ಜೀವಿತಕ್ಕಾಗಿ ಬೇಕಾಗುವಂತ ಖರ್ಚು ವೆಚ್ಚಕ್ಕಾಗಿ ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕವಾಗಿರದೆ, ಟ್ರಾನ್ಸ್ಪರೆಂಟ್ ಆಗಿರದೆ, ಒಬ್ಬರಿಗೊಬ್ರು ಆಧಾರವಾಗಿ ಕುಟುಂಬವನ್ನ ನಡೆಸಿಕೊಂಡು ಹೋಗುವುದನ್ನ ಬಿಟ್ಟು ಗೌಪ್ಯವಾಗಿ, ರಹಸ್ಯವಾಗಿ ಈ ಹಣಕಾಸಿನ ವಿಷಯದಲ್ಲಿ ವರ್ತಿಸುವಂಥದ್ದು ಅಷ್ಟೇ ಅಲ್ಲ, ಇನ್ನು ಅನೇಕ ವಿಷಯಗಳಲ್ಲಿ ಈ ರೀತಿಯಾಗಿ ಗೌಪ್ಯತೆ ಏನಂದ್ರೆ ಸೀಕ್ರೆಟ್ ಮೇಂಟೈನ್ ಮಾಡಿ ಕುಟುಂಬಗಳು ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನ ಎದುರಿಸುವಂಥದ್ದನ್ನು ನಾವು ನೋಡ್ತೇವೆ. ಎಫೆಸ ಪತ್ರಿಕೆಯನ್ನು ನಾವು ಓದುವಾಗ ಸಾಮಾನ್ಯವಾಗಿ ಎಲ್ಲರಿಗೂ 5ನೇ ಅಧ್ಯಾಯ ಅಂತ ಅಂದ ಕೂಡಲೇ ಗೊತ್ತಾಗ್ಬಿಡುತ್ತದೆ ಏನಂದ್ರೆ ಇದು ಮದುವೆ ಅಧ್ಯಾಯ. ಓಕೆ, ಎಫೆಸ ಪತ್ರಿಕೆ 5ನೇ ಅಧ್ಯಾಯವನ್ನ ನೀವು ರೆಫರ್ ಮಾಡೋದು ಯಾವುದೇ ಮದುವೆಗೆ ಹೋಗ್ರೆ, ವಿಶೇಷವಾಗಿ ವಿಶ್ವಾಸಿಗಳು ಮದುವೆ ಆಗ್ತಾ ಇದ್ದಾರೆ ಅಂತ ಮದುವೆಗೆ ಹೋದ್ರೆ 100% ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಕೋಟ್ ಮಾಡಿರ್ತಾರೆ. ಓಕೆ, ಆ ಕ್ರೀಡ್ ನಲ್ಲಿಯೂ ಇರ್ತದೆ ಅಥವಾ ಉಪದೇಶದಲ್ಲಿ ಇರ್ತದೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 100% ಇರ್ತದೆ. ಆದ್ರೆ ಸಾಮಾನ್ಯವಾಗಿ ಆ ಆರಂಭವಾಗುವಂಥದ್ದು 22ನೇ ವಚನದಿಂದ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಬಟ್ ನಾವು ಓದಿದ್ದು ಆ 22ನೇ ವಚನ ಬಿಟ್ಟು 21ರವರೆಗೆ ಓದಿದೆವು. 3ನೇ ವಚನದಿಂದ 21ರವರೆಗೆ ಓದಿದೆವು. ಯಾಕೆ ಗೊತ್ತಾ? ವಾಕ್ಯ ಅದನ್ನು ಬಹಳ ಸ್ಪಷ್ಟವಾಗಿ ಅದರ ಸಂದರ್ಭಕ್ಕನುಸಾರ ಕಾಂಟೆಕ್ಸ್ಚುಯಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅಧ್ಯಯನ ಮಾಡುವಾಗ ನಾವು ವಾಕ್ಯವನ್ನ ಆ ಒಂದು ಹಿನ್ನೆಲೆಯೊಂದಿಗೆ ನಾವು ಅಭ್ಯಾಸ ಮಾಡಬೇಕು. ಕ್ರಿಸ್ತಿಯ ನಡತೆ, ಜೀವಿತ ನಾವು ಹೇಗೆ ಜೀವಿಸಬೇಕು, ಹೇಗೆ ಅನ್ನುವಂಥದ್ದು ಒಂದು ಮಹತ್ವದ ಸವಾಲು. ನಮ್ಮ ಜೀವನವನ್ನ ನಾವು ಹೇಗೆ ನಡೆಸಬೇಕು ಅನ್ನುವಂಥದ್ದು ಒಂದು ದೊಡ್ಡ ಸವಾಲು. ಇದಕ್ಕೆ ನಾವು ನೋಡುವಾಗ ವಿಶೇಷವಾಗಿ ಮೊದಲಿನ 2 ವಚನ ಗಮನಿಸೋಣ. ಏನ್ ಹೇಳ್ತದೆ? ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನ ಅನುಸರಿಸುವವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಈ ಕ್ರಿಸ್ತಿಯ ಜೀವಿತ, ಯೇಸು ಸ್ವಾಮಿಯನ್ನು ಅನುಸರಿಸುವಂತ ಜೀವಿತ, ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನುವಂತ ಒಂದು ಆದೇಶ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೇಗೆ ಜೀವಿಸಬೇಕು ಜೀವಿತ? ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ಈ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕೆನ್ನುವಂತ ಆದೇಶ, ಇದು ಶ್ರೇಷ್ಠವಾದ ಆಜ್ಞೆಗಳಲ್ಲಿ ಒಂದು ಅಷ್ಟೇ ಅಲ್ಲ ಪ್ರಿಯರೇ, ಇದು ಉನ್ನತ ಮಟ್ಟದ ಕರೆ, ಹೈಯರ್ ಕಾಲಿಂಗ್. ಪ್ರೀತಿಯ ನಡತೆ ಇದು ಉನ್ನತ ಮಟ್ಟದ ಒಂದು ಜೀವಿತಕ್ಕೆ ಕರೆ. ಒಂದು ವೇಳೆ ನಾವು ಎಡವಿ ಬಿದ್ದರೆ, ಜಾರಿ ಬಿದ್ದರೆ, ಹಾಗೆ ನಡೆಯುವುದಕ್ಕೆ ಕಷ್ಟವಾಗ್ತಾ ಇದ್ರೆ, ನಮ್ಮೊಂದಿಗೆ ದೇವರು ಕಾರ್ಯ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕಿದ್ದಾನೆ. ನಾವು ಸಹಾಯ ಕೇಳುವುದಾಗಿದ್ದಲ್ಲಿ ಆತನು ಸಹಾಯ ಮಾಡಲಿಕ್ಕೆ ಸಿದ್ಧವಿದ್ದಾನೆ. ನಾವು ಒಪ್ಪಿಕೊಂಡು
ನಮಗೆ ಕಷ್ಟವಾಗ್ತಾ ಇದೆ, ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ ದೇವರ ಬಳಿ ಬಂದು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ್ರೆ ಆತನು ಕ್ಷಮಿಸುವುದಕ್ಕೂ ಆತನು ಸಿದ್ಧವಿದ್ದಾನೆ. ಆದರೆ ಪ್ರತಿಯೊಬ್ಬರು ನಾವು ದಿನದಿಂದ ದಿನಕ್ಕೆ ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ರೂಪುಗೊಳ್ಳುತ್ತಾ ಸಾಗಬೇಕು. ಎಫೆಸ ಪತ್ರಿಕೆ 5ನೇ ಅಧ್ಯಾಯ ಅಂತ ಹೇಳಿದೊಡನೆ ಕ್ರಿಸ್ತಿಯ ಜೀವಿತದ ಕುರಿತು ಮಾತನಾಡ್ತಾ ಅದನ್ನ ಕುಟುಂಬಕ್ಕೂ ಕೂಡ ಅನ್ವಯಿಸುವುದಕ್ಕಾಗಿ 22ನೇ ವಚನದಿಂದ ಅದು ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಷಯಗಳಿಗೆ ಪೌಲನು ಮುಂದುವರೆದು ಮಾತನಾಡ್ತಾನೆ. ಕ್ರಿಸ್ತಿಯ ಜೀವಿತದ ಒಂದು ವಿಶ್ವಾಸಿ ಜೀವಿತದ ಯೇಸು ಸ್ವಾಮಿಯನ್ನು ಅನುಸರಿಸುವಂತ ಜೀವಿತಕ್ಕೆ ನಾವು ಜೀವಿಸುವಾಗ ಅದು ಕುಟುಂಬದ ಮೇಲೆಯೂ ಪ್ರಭಾವ ಬೀರುತ್ತದೆ. ಕುಟುಂಬದಲ್ಲಿಯೂ ಅದಕ್ಕೆ ಒಂದು ಮಹತ್ವದ ಪಾತ್ರವಿದೆ ಅನ್ನುವಂಥದ್ದನ್ನ ನಾವು ಆ ಮುಖಾಂತರ ತಿಳಿದುಕೊಳ್ತೇವೆ. ಕುಟುಂಬ ಅಂತ ಹೇಳಿದೊಡನೆ ಸಾಮಾನ್ಯವಾಗಿ ಈ ದಿವಸ ಅನೇಕ ತಂದೆ ತಾಯಿಗಳ ಜೊತೆ ಮಾತಾಡಿದ್ರೆ, ಅನೇಕ ಕುಟುಂಬದ ಸ್ಥಿತಿಗತಿ ನೋಡಿದ್ರೆ ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಏನ್ ಸಮಸ್ಯೆ? ಕೆಲವೊಂದು ಸಾರಿ ಏನಾಗ್ತಾ ಇದೆ, ಮನೆಯಲ್ಲಿ ಫ್ರೀ ಇದ್ದಾಗೆಲ್ಲ ಸೀರಿಯಲ್ ನೋಡಿ, ಟಿವಿ ಸೀರಿಯಲ್ ನೋಡಿ ಮನ್ಯಾಗ ಸೀರಿಯಲ್ ಸ್ಟಾರ್ಟ್ ಮಾಡಿರ್ತಾರೆ ಕೆಲವರು. ಅದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಓಕೆ, ಏನಂತಾರೆ ಅದು, ಸೋಪ್ ಅಪರಾಸ್ ಏನಿಲ್ಲ ಅಂತ ಅಂದ್ಕೊಂಡು ನೋಡೋದು. ಅದನ್ನ ಇಲ್ಲಿ ಮನ್ಯಾಗ ಗಂಡನ ಮೇಲೆ, ಹೆಂಡತಿ ಮೇಲೆ, ಅಥವಾ ಯಾರು ಅತ್ತಿ ಮೇಲೆ, ಸೊಸಿ ಮೇಲೆ ಪ್ರಭಾವ ಅದನ್ನ ಪ್ರಾಕ್ಟೀಸ್ ಮಾಡಕ್ ನೋಡ್ತಿರ್ತಾರ. ಸೊ ಇದರಿಂದಾಗಿ ಟಿವಿ ಒಂದು ದೊಡ್ಡ ಸಮಸ್ಯೆ ಆಗಿ ಇದೆ ಅಂತ ಬಹಳ ಜನ ಕೆಲವೊಂದ್ಸಾರಿ ಯೋಚಿಸುವಂಥದ್ದುಂಟು. ಈಗೀಗ ಟಿವಿಗಿಂತ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದ್ರು, ಮೊಬೈಲ್ ಬಹಳ ದೊಡ್ಡ ಸಮಸ್ಯೆ ಇದೆ, ಇದು ಕುಟುಂಬದ ದೊಡ್ಡ ವೈರಿ ಅಂತೇಳಿ ಬಹಳ ಜನ ಇವಾಗ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಓಕೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಇದೊಂದು ದೊಡ್ಡ ವೈರಿ ಆಗಿಬಿಟ್ಟಿದೆ. ಓಕೆ, ಮತ್ತು ತಂದೆ ತಾಯಿಗಳು ಮಕ್ಕಳ ಸಂಬಂಧಕ್ಕೂ ಕೂಡ ಮೊಬೈಲ್ ಒಂದು ಅತ್ಯಂತ ಭಯಂಕರವಾದ ವೈರಿ ಆಗಿಬಿಟ್ಟಿದೆ ಅಂತ ಒಂದು ಅಭಿಪ್ರಾಯ ನಾವು ಕೇಳ್ತಾ ಇದ್ದೇವೆ. ಆದ್ರೆ ಪ್ರಿಯರೇ, ಈ ದಿವಸ ನಾವು ಗಮನಿಸಿರುವಂತ ವಿಷಯ ಯಾವುದಂತಂದ್ರೆ, ಈ ಕುಟುಂಬದ ವೈರಿ ಅಂತ ನಾವು ಮಾತಾಡುವಾಗ ವೈರಿಗಳು ಅಂತ ಕ್ಷಣ ಹೊತ್ತು ನಾವು ಯೋಚಿಸೋಣ. ಕುಟುಂಬದ ವೈರಿಗಳು, ನಾವು ಯೇಸುವನ್ನ ಅನುಸರಿಸುವ ಆಗಿರುವಾಗ ನೆನ್ಪಿಟ್ಕೊಳ್ಳೋಣ. ಈ ಸರಣಿ ಅಭ್ಯಾಸ ಆರಂಭಿಸ್ತಾ ಇದ್ದಾಗ ನಾನು ಸ್ಪಷ್ಟವಾಗಿ ಹೇಳಿದ್ದು, ಆರೋಗ್ಯವುಳ್ಳ ಕುಟುಂಬಗಳು ಆಕಸ್ಮಿಕವಲ್ಲ. ಓಕೆ, ಹೆಲ್ದಿ ಫ್ಯಾಮಿಲೀಸ್ ಆರ್ ನಾಟ್ ಆಟೋಮ್ಯಾಟಿಕ್. ಅದಕ್ಕೆ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲಿ ನಾವು ಅದಕ್ಕಾಗಿ ಕೆಲಸ ಮಾಡಬೇಕಂತಂದ್ರೆ, ಜೀವನದ ಕುಟುಂಬದ ಉದ್ದೇಶ ಸಂತೋಷವಾಗಿರಬಾರ್ದು. ಹ್ಯಾಪಿನೆಸ್ ಮಸ್ಟ್ ನಾಟ್ ಬಿ ದ ಪರ್ಪಸ್ ಆಫ್ ದ ಫ್ಯಾಮಿಲಿ. ಪರ್ಪಸ್ ಅಂಡ್ ಮೀನಿಂಗ್ ಶುಡ್ ಬಿ ದ ಪರ್ಪಸ್ ಆಫ್ ಫ್ಯಾಮಿಲಿ. ಓಕೆ, ಉದ್ದೇಶ ಮತ್ತು ಅರ್ಥ ಕುಟುಂಬಕ್ಕೆ ಅದು ಮುಖ್ಯವಾಗಿರಬೇಕು. ಯಾವಾಗ ಒಂದು ಅರ್ಥಗರ್ಭಿತ ಜೀವಿತ ನಾವು ಜೀವಿಸಲು ನಿರ್ಧರಿಸುತ್ತೇವೆ, ಉದ್ದೇಶವುಳ್ಳ ಜೀವಿತ ಜೀವಿಸಲು ನಿರ್ಧರಿಸುತ್ತೇವೆ, ಆ ಸಮಯದಲ್ಲಿ ಸಂತೋಷ, ಸಮಾಧಾನ ತನ್ನಿಂದ ತಾನೇ ಕುಟುಂಬಕ್ಕೆ ಸೇರ್ತದೆ. ಒಂದು ವೇಳೆ ನಾವು ಬರೀ ಸಂತೋಷ ಮಜಾ ಮಾಡ್ಬೇಕಂತ ನೀನು ಜೀವನ ಜೀವಿಸಿದ್ರೆ ಬಹಳ ಹೊತ್ತು ತಗೊಳ್ಳೋದಲ್ರಿ, ದಿವಾಳಿಯಾಗಿ ಹಾಳಾಗಿ ಕುಟುಂಬ ಒಡೆದು ಹೋಗುವುದಕ್ಕೆ ಬಹಳ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ಒಂದು ಅರ್ಥವುಳ್ಳ ಜೀವನ ಜೀವಿಸುವುದಕ್ಕೆ ನಾವು ನಿರ್ಧರಿಸಬೇಕು. ಸೊ ಹೀಗಿರುವಾಗ ಕುಟುಂಬಕ್ಕೆ ಅಡೆತಡೆಯಾಗಿ ವೈರಿ ಅಂತೆ ಕೆಲಸ ಮಾಡುತ್ತಿರುವಂಥದ್ದು ಮೊಬೈಲ್ ಅಂತ ಯೋಚಿಸ್ತೇವೆ, ಟಿವಿ ಅಂತ ಯೋಚಿಸ್ತೇವೆ. ನಿಜವಾಗ್ಲೂ ಮೊಬೈಲು ಅಲ್ಲ, ಟಿವಿನೂ ಅಲ್ಲ. ನಿಜವಾದ ವೈರಿ ಯಾವುದು ಗೊತ್ತಾ? ಬಹಳ ಇಂಟ್ರೆಸ್ಟಿಂಗ್. ಏನ್ ಗೊತ್ತಾ? ನಿಜವಾದ ವೈರಿ ದೇವರ ವಾಕ್ಯಕ್ಕೆ ಅವಿಧೇಯತೆಯ ಜೀವನ. ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯತೆ ಜೀವಿತ. ಹೊರಗಡೆ ಎಲ್ಲ ಒಳ್ಳೆಯವರಾಗಿ ಜೀವಿಸುವಂಥದ್ದು, ತೋರಿಸುವಂಥದ್ದು. ಆದರೆ ಮನೆಯಲ್ಲಿ, ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ, ದೇವರ ಅಪ್ಪಣೆಗಳಿಗೆ, ದೇವರ ಆದೇಶಕ್ಕೆ, ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸುವಂಥದ್ದು. ಸೊ ಯಾವ
ಯಾವ ಯಾವ ವಿಷಯದಲ್ಲಿ ಕೆಲವೊಂದನ್ನು ನಾವು ನೋಡೋಣ. ಬಹಳ ಮಹತ್ವದ ಕೆಲವು ಸಂಗತಿಗಳನ್ನು ನಾವು ಗಮನಿಸೋಣ. ಮೊದಲನೆಯದು, ಫಸ್ಟ್ ವೈರಿ ಯಾವುದು ಗೊತ್ತಾ? ಸ್ವೇಚ್ಛೆಯ ಜೀವನ. ಸ್ವೇಚ್ಛೆಯ ಜೀವನ ಅಂತಂದ್ರೆ ಏನ್ರಿ? ನಾವು ವಾಕ್ಯವನ್ನ ಗಮನಿಸೋಣ. 3ನೇ ವಚನದಿಂದ 5ನೇ ವಚನ ಇಲ್ಲಿ ಓದುವಾಗ ವಾಕ್ಯ ಏನ್ ಹೇಳ್ತಾ ಇದೆ? ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದ್ರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಈ ವಾಕ್ಯ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಎಷ್ಟು ಮುಖ್ಯವಾದದ್ದು, ಕುಟುಂಬದ ವಾತಾವರಣದಲ್ಲಿಯೂ ಇದು ಮುಖ್ಯವಾದದ್ದು. ಕುಟುಂಬದಲ್ಲಿಯೂ ಇದು ಅವಶ್ಯಕವಾಗಿ ಮುಖ್ಯವಾದದ್ದು. ಯೋಚನೆ ಮಾಡಿ, ಕುಟುಂಬದ ವ್ಯವಸ್ಥೆಯೊಳಗೆ ಗಂಡ ಹೆಂಡತಿ ಸಂಬಂಧದಲ್ಲಿ ಜಾರತ್ವ, ವ್ಯಭಿಚಾರ, ಬಂಡುತನ, ಹಠಮಾರಿತನ ಇದು ಪ್ರವೇಶಿಸುವುದಾಗಿದ್ದಲ್ಲಿ ಏನಾಗ್ತದೆ? ಅದು ಕುಟುಂಬವನ್ನ ಹಾಳು ಮಾಡ್ತದೆ. ಏನಿಲ್ಲ, ಕುಟುಂಬವನ್ನ ಹಾಳು ಮಾಡ್ತದೆ. 4ನೇ ವಚನ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯದ ಮಾತು ಇವು ಬೇಡ, ಅಯುಕ್ತವಾಗಿವೆ. ಈ ಮಾತಿನ ಕುರಿತು ಪೌಲನು ಆದೇಶಿಸ್ತಾ ಇದ್ದಾನೆ. ಮನೆಯಲ್ಲಿ ನಾವು ಹೇಗೆ ಮಾತಾಡ್ತೇವೆ, ಹೊರಗಡೆ ನಾವು ಹೇಗೆ ಮಾತಾಡ್ತೇವೆ. ಒಂದು ವೇಳೆ ಈ ವಾಕ್ಯವನ್ನ ಸಾಮಾನ್ಯವಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ತಮ್ಮ ಮಾತುಗಳ ಕುರಿತು ಜಾಗೃತಿಯಿಂದ ಇರಬೇಕನ್ನುವಂಥದ್ದನ್ನ ಯೋಚಿಸುವಾಗ, ಹೌದು, ಲೋಕದಲ್ಲಿ ಇರುವಾಗ, ನಾವು ಲೋಕದ ಸಂಪರ್ಕದಲ್ಲಿ ಇರುವಾಗ ಹೌದು ನಮ್ಮ ಮಾತಿನ ಬಗ್ಗೆ ನಾವು ಜಾಗೃತಿ ಇರಬೇಕು. ಮನೆಯಲ್ಲಿ ಏನು? ಮನೆಯಲ್ಲಿ ಮನ ಬಂದಂತೆ ಮಾತಾಡಬಹುದಾ? ಹೊಲಸು ಮಾತು, ಅಸಹ್ಯವಾದ ಮಾತು, ಕುಟುಂಬದೊಳಗೆ ತಂದೆ ತಾಯಿಗಳು, ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಹೊಲಸು ಮಾತು ಮಾತಾಡಬಹುದಾ? ಮಾತಾಡಿದರೆ ಅದು ಕುಟುಂಬದ ವೈರಿಯಾಗಿ ನಿನಗೆ ಆರೋಗ್ಯವನ್ನ ಅದು ಹಾಳು ಮಾಡ್ತದೆ. ಕುಟುಂಬದ ಆರೋಗ್ಯವನ್ನು ಹಾಳು ಮಾಡ್ತದೆ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯದ ಮಾತು ಇದು ನಮ್ಮ ಕುಟುಂಬದ ಜೀವಿತಕ್ಕೆ ಅಯುಕ್ತವಾಗಿವೆ, ಅಯೋಗ್ಯವಾಗಿವೆ. ಇದು ಇರಬಾರ್ದು. ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದಷ್ಟೇ ಅಲ್ಲ, 5ನೇ ವಚನ ನೋಡ್ರಿ, ಇವುಗಳನ್ನ ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವರಲ್ಲಿ ಒಬ್ಬರಿಗಾದ್ರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ವೇ. ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ತಾ ಇರುವಂತಹ ಅಂಶ ನಾವು ನೋಡೋಣ. ಈ ರೀತಿಯಾದಂಥ ವರ್ತನೆಗಳು ಕುಟುಂಬದ ವ್ಯವಸ್ಥೆಯನ್ನು ಹಾಳು ಮಾಡುತ್ತೆ, ನಿನ್ನನ್ನ ದೇವರ ರಾಜ್ಯದಿಂದಲೂ ಕೂಡ ದೂರ ಉಳಿಸುತ್ತವೆ. ಎಚ್ಚರಿಕೆ. 6ನೇ ವಚನ ಹೇಳ್ತದೆ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡ್ರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಯೋಚನೆ ಮಾಡಿ, ಕುಟುಂಬದಲ್ಲಿ ಈ ವಾಕ್ಯ ಸ್ಪಷ್ಟವಾಗಿ, ಸತ್ಯವಾಗಿ ನಾವು ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ಈ ವಾಕ್ಯವನ್ನು ಯೋಚಿಸುವುದಾಗಿದ್ದಲ್ಲಿ, ಮನೆಯಲ್ಲಿ ಕುಳಿತುಕೊಂಡು ಕೆಲವರು ಸಂಬಂಧಿಕರಂತ ಹೇಳಿ ನಾವು ಸೇರಿಸಿಕೊಂಡು ಅವರು ಹುರುಳಿಲ್ಲದ ಮಾತುಗಳು, ವೇಟ್ ಇಲ್ಲದ ಮಾತುಗಳು, ಅವಶ್ಯಕವಾದ ಮಾತುಗಳನ್ನು ಬಿಟ್ಟು ಅನವಶ್ಯಕವಾದ ಮಾತುಗಳನ್ನು ಹೇಳುತ್ತಾ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಒಬ್ಬ ಸೇವಕರು ಹೇಳ್ತಾ ಇದ್ದಂತ ಸತ್ಯವಿದು, ಯಾವುದೇ ಅನ್ಯೋನ್ಯತೆಯಲ್ಲಿ 1 ತಾಸಿಗಿಂತ ಹೆಚ್ಚು ನೀನು ಸುಮ್ಮನೆ ಹರಟೆ ಹೊಡೆಯುತ್ತಾ ಕೂತ್ಕೊಂಡಿದ್ರದ ಸಂಶಯವಿಲ್ಲ, ಅದರಲ್ಲಿ ಪಾಪ ಪ್ರವೇಶಿಸಿದೆ. ಯಾವ ರೀತಿಯಾಗಿ? ಮತ್ತೊಬ್ಬರ ಬಗ್ಗೆ ಆಡಿಕೊಳ್ಳೋದನ್ನು ಸ್ಟಾರ್ಟ್ ಮಾಡಿರ್ತೀರಿ ನೀವು. ಓಕೆ, ಸೊ ಕುಟುಂಬ ವ್ಯವಸ್ಥೆಯಲ್ಲಿ ಯೋಚನೆ ಮಾಡಿ, ನಾವು ನಮ್ಮ ಮಾತುಗಳ ವಿಷಯದಲ್ಲಿ ಜಾಗೃತೆ. ಮಾತುಗಳ ವಿಷಯದಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಅಷ್ಟೇ ಅಲ್ಲ, ಹುರುಳಿಲ್ಲದ ಮಾತುಗಳು, ವ್ಯರ್ಥವಾದ ಮಾತುಗಳು ಅಂತ ಹೇಳುವಾಗ ವಿಶೇಷವಾಗಿ ಈ ಒಂದು ಮಕ್ಕಳ ಮಾತು, ಅವರ ಶಬ್ದಗಳೇನು ಉಪಯೋಗಿಸ್ತಾರೆ, ತಂದೆ ತಾಯಿಗಳು ನಾವು ಲಕ್ಷ್ಯ ಕೊಡ್ತೇವಾ?
ಕೆಲವೊಂದು ಸಾರಿ ಏನು ಒಂದಾನೊಂದು ಕಾಲದಲ್ಲಿ ಚಿಕ್ಕವರಿದ್ದಾಗ ಕೆಟ್ಟ ಶಬ್ದ ಉಪಯೋಗಿಸಿದ್ರೆ ಕೆಲವರು ಅದನ್ನು ವಿಡಿಯೋ ಮಾಡಿ ಸರ್ಕ್ಯುಲೇಟ್ ಮಾಡ್ತಿದ್ರು. ನಮ್ಮ ಮಕ್ಕಳು ಹಿಂಗೆಲ್ಲ ಭಯಾಕತ್ತರಂತೇಳಿ ಹೊಲಸು ಮಾತಾಡೋದನ್ನ. ಓಕೆ, ಹೊಲಸು ಮಾತಾಡೋದನ್ನ ಕೂತ್ಕೊಂಡು ಹಿರಿಯರು ದೊಡ್ಡವರು ಕೂತ್ಕೊಂಡು ಚಿಕ್ಕ ಮಕ್ಕಳು 3-4 ವರ್ಷದವರು ಮಾತಾಡೋದನ್ನ ಕಲಿಯುತ್ತಿರುವಾಗ ಆಡುವಂತ ಕೆಲವೊಂದು ತಪ್ಪಾದ ಶಬ್ದಗಳನ್ನ ಕೇಳಿ ನಕ್ಕೊಂತ ಕೂತ್ಕೊಳ್ಳೋದು. ಸೊ ಏನಾಗ್ತದೆ, ಮಕ್ಕಳು ಅಪ್ರೂವಲ್, ನನಗೆ ಈ ರೀತಿಯಾದ ಮಾತುಗಳನ್ನು ಮಾತಾಡುವುದಕ್ಕೆ ಅನುಮತಿ ಇದೆ. ಈ ವಾಕ್ಯಕ್ಕೆ ಡೈರೆಕ್ಟ್ ಡಿಸೊಬೀಡಿಯನ್ಸ್, ನೇರವಾದ ಅವಿಧೇಯತೆಯ ಕಾರ್ಯ. ಮಕ್ಕಳು ಯಾವ ರೀತಿಯಾಗಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ, ನಾವು ಜಾಗ್ರತೆ ವಹಿಸ್ಬೇಕಾ? ಏನ್ ಗೊತ್ತ್ರಿ, ಇಂದಿನ ಸಮಸ್ಯೆ ವೈರಿ ಅಂತೆ ಏನು ಆಗ್ತಾ ಇದೆ, ವೈರಿ ಅಂತ ಒಂದು ವೈರಿಯಾಗಿ ಕೆಲಸ ಮಾಡುತ್ತಾ ಇರುವಂತ ಒಂದು ವಿಚಾರ ಏನಂದ್ರೆ ಸ್ವೇಚ್ಛೆಯ ಜೀವನ. ಸ್ವೇಚ್ಛೆಯ ಜೀವನ ಏನಂದ್ರೆ, ಗಂಡ ತನ್ನ ಮನಸ್ಸಿಗೆ ಬಂದಂಗೆ ಜೀವಿಸ್ತಾನೆ, ಹೆಂಡತಿ ತನ್ನ ಮನಸ್ಸಿಗೆ ಬಂದಂಗೆ ಜೀವಿಸ್ತಾಳೆ, ಮಕ್ಕಳು ತಮ್ಮ ಮನಸ್ಸಿಗೆ ಬಂದಂಗೆ ಜೀವಿಸ್ತಾಳೆ. ಯೇಸು ಸ್ವಾಮಿಯನ್ನು ಅನುಸರಿಸುವವರು ನಾವು ಹಾಗೆ ಮಾಡಕ್ ಬರುವುದಿಲ್ಲ. ಮನ ಬಂದಂತೆ ನಾವು ಜೀವಿಸ್ತೇವೆ, ಮಾಡಕ್ ಬರುವುದಿಲ್ಲ. ಎಚ್ಚರಿಕೆ, ನೀವು ಮೊದಲು ಹಾಗೆ ಜೀವಿಸುತ್ತಾ ಇದ್ರಿ, ಈಗ ಜೀವಿಸ್ಲಿಕ್ಕೆ ಬರುವುದಿಲ್ಲ. ನಾವು ನಮ್ಮ ವರ್ತನೆ, ನಮ್ಮ ನಡೆ, ನಮ್ಮ ನುಡಿ ಇವುಗಳ ಕುರಿತು ಜಾಗ್ರತೆ ವಹಿಸಬೇಕು, ಕಾಳಜಿ ವಹಿಸಬೇಕು. ನಿಯಮವಿಲ್ಲದಂತ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿ ಮನ ಬಂದಂತೆ ಜೀವಿಸುವಂಥದ್ದು ಅಂತ ಹೇಳುವಾಗ, ಇಂದು 6ನೇ ವಚನ 7ನೇ ವಚನ ನಾವು ಓದಿದ್ದೇವೆ. ಈ 8ನೇ ವಚನದಿಂದ 12ನೇ ವಚನ ನಮಗೆ ನೆನಪು ಮಾಡಿಕೊಡ್ತದೆ. ಏನು, ಹಿಂದೆ ನಾವು ಕತ್ತಲೆಯಾಗಿದ್ದೆವು, ಆದ್ರೆ ಈಗ ನಾವೇನಾಗಿದ್ದೇವೆ, ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಹಿಂದಿನ ಜೀವಿತಕ್ಕೂ ಈ ಜೀವಿತಕ್ಕೂ ವ್ಯತ್ಯಾಸ ಇರ್ಬೇಕು ತಾನೆ. ಮೊದಲು ಯೇಸು ಸ್ವಾಮಿಯನ್ನ ಕಂಡುಕೊಂಡಿರಲಿಲ್ಲ, ನೀವು ಬಾಯಿಂದೆಲ್ಲ ಹೊಲಸು ಮಾಡ್ತಿದ್ರಿ. ಆದ್ರೆ ಇವಾಗ ಎಲ್ಲಿಂದ ಹೊಲಸು ಮಾಡ್ಬೇಕು ಅಲ್ಲಿಂದ ಹೊಲಸು ಮಾಡ್ರಿ, ಅದರ ಬಾಯಿಂದ ಮಾಡಕ್ ಹೋಗ್ಬಿಟ್ರೆ ಅಷ್ಟೇ ಅರ್ಥ ಆಗ್ತಾ ಇದೆ ಅಂತ ನಾನು ನೆನೆಸ್ತೇನೆ. ಎಚ್ಚರಿಕೆ. ಓಕೆ, ಮೊದಲು ಕತ್ತಲೆಯಾಗಿದ್ರಿ, ಈಗ ಬೆಳಕಾಗಿದ್ದೀರಿ. ವ್ಯತ್ಯಾಸ ಬೇಕು. ಯೋಚಿಸಿ. ಇಂದು ನಾನು ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾದಾಗ ಮನೆಗೆ ಬರ್ತೇನೆ, ಯಾವಾಗ ಬೇಕಾದಾಗ ಮನೆಯಿಂದ ಹೋಗ್ತೇನೆ, ಯಾವಾಗ ಬೇಕಾದಾಗ ಏನ್ ಬೇಕಾದ್ ಮಾಡ್ತೇನೆ. ನಾನು ಹೇಳೋರೆಲ್ಲ ಕೇಳೋರೆಲ್ಲ, ಎಸ್ಪೆಷಲಿ ಯವನಸ್ಥ ಮಕ್ಕಳು. ಓಕೆ, ಯವನಸ್ಥ ಮಕ್ಕಳು, ನನ್ನ ಮನಸ್ಸು ಮೊದಲಿತ್ತು, ಬೆಳಕಾಗಿದ್ರೆ ಇಲ್ಲ. ನನ್ನ ಮನಸ್ಸಿನ ಪ್ರಕಾರ ನಾನು ಹೆಂಗ್ ಬೇಕು ಹಂಗೆ ಮಾಡ್ತೇನೆ ನೋಡು ಅಂತಂದ್ರೆ, ಭಾಷೆ ಮಾತಿನ ವಿಷಯದಲ್ಲಿ ನಮ್ಮ ಮಕ್ಕಳಿಗೂ ಒಂದ್ಸಾರಿ ಬಹಳ ಕಠೋರವಾದ ನಿಯಮ ಹೇಳಬೇಕಾಯ್ತು. ಏನ್ ಗೊತ್ತಾ, ಕೆಟ್ಟ ಶಬ್ದಗಳನ್ನ ಸುತ್ತಮುತ್ತಲು, ಅದು ಮುಖ್ಯವಾಗಿ ಶಾಲೆಯಲ್ಲಿ ಇರುವಂತ ಕೆಲವು ಸ್ನೇಹಿತರ ಕೆಟ್ಟ ಶಬ್ದಗಳನ್ನ ಉಪಯೋಗಿಸುವುದನ್ನ ಕಲ್ತರು. ಮನೆಗೆ ಬಂದು ಉಪಯೋಗಿಸಲು ಪ್ರಯತ್ನ ಮಾಡಿದಾಗ ಯಾವ ಶಿಕ್ಷೆ ಕೊಡಬೇಕಾಯ್ತು, ಶಿಕ್ಷೆ ಕೊಟ್ಟದ್ದಷ್ಟೇ ಅಲ್ಲ, ನೆಕ್ಸ್ಟ್ ಹೇಳಿದಿಷ್ಟೇ, ನಮ್ಮ ಮನೆಯ ಭಾಷೆಗಳಲ್ಲಿ ಈ ಶಬ್ದಗಳೆಲ್ಲ ಉಪಯೋಗಿಸಲು ಬರುವುದಿಲ್ಲ. ಓಕೆ, ನೀವು ಒಂದು ವೇಳೆ ನೆಕ್ಸ್ಟ್ ಟೈಮ್ ಉಪಯೋಗಿಸಿದ್ರೆ ನಿಮ್ಮನ್ನು ಒದ್ದು ಓಡಿಸ್ತೇವೆ ಅಷ್ಟೇ. ಯಾರ ಆ ಭಾಷೆ ಮಾತಾಡ್ತಾರೋ ಅಂಥವ್ರ ಮನೆಗೆ ಹೋಗಿ ಬೀಳ್ರಿ. ಈ ಮನೆಯಲ್ಲಿ ಈ ರೀತಿಯಾದ ಶಬ್ದಗಳನ್ನು ಉಪಯೋಗಿಸುವುದಕ್ಕೆ ಅಧಿಕಾರ ನಿಮಗಿಲ್ಲ. ಯಾಕೆ, ನಾವು ಅವ್ರಿಗೆ ಊಟ ಕೊಟ್ಟು, ನಾವು ಅವ್ರಿಗೆ ವಿದ್ಯೆ ಕೊಟ್ಟು, ಮತ್ತೆ ಈ ಹೊಲಸು ಮಾತಾಡೋದನ್ನು ಕಲಿಸೋದಕ್ಕೂ ನಾವು ಫೀಸ್ ಕೊಡ್ಬೇಕಾ? ಸಾಧ್ಯವಿಲ್ಲ. ಅದು ವಿಶ್ವಾಸಿಗಳಾಗಿ ಯೇಸು ಸ್ವಾಮಿನ ಅನುಸರಿಸುವಂತ ತಂದೆ ತಾಯಿಗಳಾಗಿ ನಾವು ಅವ್ರ ನಾಲ್ಗಿಗೆ ಲಗಾಮ್ ಇಲ್ದಂಗೆ ಮಾತಾಡ್ಬೋದು, ಲಗಾಮ್ ಇಲ್ದಂಗೆ ಜೀವಿಸ್ಬೋದು, ಏನ್ ಬೇಕಾದ್ ಮಾಡ್ಬೋದು, ಬಿಂದಾಸ್ ಜೀವಿಸ್ಬೋದು. ಸ್ವೇಚ್ಛೆಯ ಜೀವನ ನಡೆಯುವುದಿಲ್ಲ, ಸರಿಯಲ್ಲ. ಅದು ಕುಟುಂಬಕ್ಕೆ ಅದು ಪ್ರತಿಕೂಲವಾಗ್ತದೆ. ಕುಟುಂಬಕ್ಕೆ ಅದು, ವಿಶೇಷವಾಗಿ ತಂದೆ ತಾಯಿಗಳಿಗೆ ನಾನು ಎಚ್ಚರಿಸ್ತೇನೆ. ಸಾಮಾನ್ಯವಾಗಿ ಕೆಟ್ಟ ಶಬ್ದಗಳನ್ನ ಮಕ್ಕಳು ಸಿಟ್ಟು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದಕ್ಕೆ
ಸಿಟ್ಟನ್ನು ವ್ಯಕ್ತಪಡಿಸುವುದು ಗೊತ್ತಿಲ್ಲದಿರುವುದರಿಂದ ಅವರು ಈ ಶಬ್ದಗಳ ಮಾಧ್ಯಮದಿಂದ, ಅಂದ್ರೆ ಕೆಟ್ಟ ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ತಮ್ಮ ಸಿಟ್ಟು ವ್ಯಕ್ತಪಡಿಸೋದಕ್ಕೆ ಹೋಗ್ತಾರೆ. ಆದ್ರೆ 1-4 ಬಿದ್ದ ಮೇಲೆ ನೆಟ್ಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಕಲಿಸ್ಬೇಕು ಅವ್ರಿಗೆ. ಓಕೆ, ಸಿಟ್ಟು ಬರ್ತಾ ಇದೆಯಲ್ಲ, ಅದನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು ಹಂಗೆ ವ್ಯಕ್ತಪಡಿಸು. ಅದರ ನಾಲಿಗೆಯನ್ನ ಹೊಲಸು ಮಾತು ಹೇಳಿ ನೀನು ಸಿಟ್ಟು ವ್ಯಕ್ತಪಡಿಸೋದ ನಡೆಯುವುದಿಲ್ಲ. ದೇವರ ಮಕ್ಕಳು ಆ ರೀತಿಯಾಗಿ ಮಾಡಬಾರ್ದು. ತಂದೆ ತಾಯಿಗಳಾದವರು ನೀವು ಹೊಲಸು ಶಬ್ದಗಳನ್ನ ಮಕ್ಕಳು ಉಪಯೋಗಿಸುವುದಕ್ಕೆ ಅನುಮತಿಸಬಾರದು. ನಾವು ದೇವರ ಮಕ್ಕಳು. ಮೊದಲು ಕತ್ತಲೆಯಾಗಿದ್ದೆವು, ಕತ್ತಲೆಯ ಮಾತು ನಮ್ಮ ನಾಲಿಗೆ ಮೇಲೆ ಇತ್ತು. ಆದರೆ ಈಗ ಅದು ಇರಬಾರದು. ಮನ ಬಂದಂತೆ ಜೀವಿಸುವುದಕ್ಕಾಗುವುದಿಲ್ಲ. ವಿಶ್ವಾಸಿಗಳು ನಾವು, ಯೇಸು ಸ್ವಾಮಿಯನ್ನು ಅನುಸರಿಸ್ತಾ ಇರುವಂತವ್ರು ನಾವು. ಎಚ್ಚರಿಕೆ, ಜಾಗ್ರತೆ. ಸೊ ವಿಶೇಷವಾಗಿ ಯವನಸ್ಥ ಮಕ್ಕಳು ಈ ಎಲ್ಲ ವಿಷಯಗಳಿಗೆ ವಿಶೇಷವಾಗಿ ನಾವು ಭಾಷೆ ಅಷ್ಟೇ ಅಲ್ಲ, ಜಾರತ್ವ, ಬಂಡುತನ ಅಂತ ಹೇಳಿದಷ್ಟೇ ಅಲ್ಲ, ವಾಕ್ಯದೊಳಗೆ ನಾವು ಓದ್ತಾ ಹೋಗುವ ಹಾಗೆ ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳ್ರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನ ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನ ಕುರಿತು ಮಾತನಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಇಂದು ನಡೆಯುತ್ತಿರುವ ಕೆಲವು ಸಂಗತಿಗಳು ಅಸಹ್ಯವಾದ ಸಂಗತಿಗಳು ನಡೀತಾ ಇದೆ. ಸೊ ನಮ್ಮ ಮಕ್ಕಳಿಗೆ ನಾವೇನು ಕಲಿಸ್ಬೇಕು? ಅಂತಹ ವಿಷಯಗಳನ್ನೆಲ್ಲ ನಾಳೆ ಅಂಥ ವಿಷಯಗಳನ್ನೆಲ್ಲ ಮಾಡುವುದಿಲ್ಲ ಅನ್ನುವುದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. ತಕ್ಷಣ ಎಲ್ಲರಿಗೂ ಇಂದಿನ ಸಮಾಜದ ಒಂದು ವಾಸ್ತವಿಕತೆ ಏನಂದ್ರೆ, ನನಗೆ ಈಗಲೇ ಬೇಕು, ಮಜಾ ಈಗಲೇ ಬೇಕು, ಸುಖ ಈಗಲೇ ಬೇಕು. ಜಾರತ್ವ ಅಂತ ಹೇಳುವಾಗ ವ್ಯಭಿಚಾರ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವಿತಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಸ್ತ್ರೀ ಪುರುಷ ಸಂಬಂಧವನ್ನ ಇಂದಿನ ಯುವ ಪೀಳಿಗೆಯಲ್ಲಿ ಒಂದು ಅವಸರ, ಬೇಗ ಬೇಕು ನನಗೆ. ಓಕೆ, ಈ ಎಲ್ಲ ಸುಖ ನನಗೆ ಈಗ ಬೇಕು. ಸೊ ಅದರಿಂದ ಏನಾಗ್ತಾ ಇದೆ? ದೇವರ ಯೋಜನೆಗಳನ್ನ ನಾವು ಮುರಿತಾ ಇದ್ದೇವೆ. ಸೊ ಅದರಿಂದ ನಾವು ಆರೋಗ್ಯವುಳ್ಳ ಕುಟುಂಬ ಆಗ್ಲಿಕ್ಕಿಲ್ಲ. ನಿನಗಷ್ಟ ನಿನ್ನ ಸುಖ ನೋಡ್ಕೊಂಡಿ ನೀನಷ್ಟೇ, ಅದರಿಂದ ನಿನ್ನ ತಂದೆ ತಾಯಿಗಳಿಗೂ ದುಃಖ ತರುತ್ತಿ. ಮತ್ತು ಒಂದು ವೇಳೆ ಭವಿಷ್ಯತ್ತಿನಲ್ಲಿ ನಿನ್ನ ಗಂಡನಿಗೂ ಕೂಡ, ನಿನ್ನ ಮಕ್ಕಳಿಗೂ ಕೂಡ, ಅಥವಾ ನಿನ್ನ ಹೆಂಡತಿಗೂ ನಿನ್ನ ಮಕ್ಕಳಿಗೂ ಕೂಡ ಇದು ಅಪಾಯಕಾರಿ ಆಗುವಂಥದ್ದು ಸಾಧ್ಯ. ಎಚ್ಚರಿಕೆ. ಏನ್ ಕಲಿಸ್ಬೇಕಾಗಿದೆ? ನನ್ನ ದೇಹ, ಅದರ ಸಂರಕ್ಷಣೆಯ ವಿಷಯದಲ್ಲಿ ನಾನು ಆ ದೈಹಿಕ ಸುಖಕ್ಕೆ ಸಂಬಂಧಪಟ್ಟಂತೆ ಮುಂದೂಡು. ವಿವಾಹದ ಸಂಬಂಧದಲ್ಲಿ ದಾಂಪತ್ಯದ ಜೀವಿತಕ್ಕೆ ಪ್ರತ್ಯೇಕಿಸಲ್ಪಟ್ಟದ್ದನ್ನ ದೇವರು ಆ ಮದುವೆ ದಿವಸದಲ್ಲಿ ನಿನಗೆ ಉಡುಗೊರೆಯಾಗಿ, ಗಿಫ್ಟ್ ಆಗಿ ಕೊಡುವ ಆ ಒಂದು ಆಶೀರ್ವಾದವನ್ನ ಆ ದಿವಸಕ್ಕಾಗಿ ಪ್ರತ್ಯೇಕಿಸಿಡು. ಈಗ ಅದರೊಂದಿಗೆ ಆಟ ಆಡಬೇಡ. ಮನ ಬಂದಂತೆ ಜೀವಿಸ್ತೇನೆ ಆಗುದಿಲ್ಲ. ವಿಶ್ವಾಸಿಗಳು ನಾವು. ಓಕೆ, ಮನ ಬಂದಂತೆ ಜೀವಿಸ್ತೇನೆ. ಮಕ್ಕಳಾಗ್ಲಿ, ಗಂಡ ಹೆಂಡತಿ ಮನ ಬಂದಂತೆ ಜೀವಿಸ್ತೇನೆ, ಸಾಧ್ಯವಿಲ್ಲ. ಎರಡನೇದಾಗಿ ನಾವು ಬಹಳ ಸ್ಪಷ್ಟವಾಗಿ ವಿಶೇಷವಾಗಿ ಗಮನಿಸಬೇಕಾದಂಥದ್ದಂದ್ರೆ 18ನೇ ವಚನ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ವಾಕ್ಯ ಬಹಳ ಸ್ಪಷ್ಟವಾಗಿ 18ನೇ ವಚನದಲ್ಲಿ ಹೇಳ್ತಾ ಇದೆ, ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಇದು ಚಟಗಳ ಕುರಿತು ನಾವು ಗಮನಿಸಬೇಕು. ದುಶ್ಚಟಗಳು ಯಾವುದಾದ್ರೂ ಈ ಚಟಗಳ ಚೀಟ್ ಮೇಲೆ ಅಥವಾ ಬಾಟ್ಲಿ ಮೇಲೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಕೊಟ್ಟಿರ್ತಾರ. ಯಾರಾದ್ರೂ ನೋಡಿದ್ದೀರಾ? ಇದು ಗಮನಿಸೋಣ. ದೇವರ ವಾಕ್ಯ ಹಿಂಗ್ ಬರ್ದಿದೆಯಲ್ಲ, ಹಿಂಗ್ ಹೇಳಿದೆಯಲ್ಲ ಅಂತ ಆಶ್ಚರ್ಯ ಆಗ್ತಾ ಇದ್ರೆ ಇಷ್ಟು ವರ್ಷ ಆದ್ಮೇಲೆ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಅದನ್ನ. ಇದು ಮೊದಲೇ ದೇವರು ಹೇಳಿದ್ನು,
ಓಕೆ, ದುಶ್ಚಟಗಳಿಗೆ ಒಳಗಾದ್ರೆ ಅದು ನಿನಗೆ ಹಾನಿಕಾರಕ. ಪ್ರಿಯರೇ, ಯಾವುದೇ ಚಟ, ಅದು ಗುಟ್ಕಾ ಇರ್ಬೋದು, ಮದ್ಯಪಾನವಿರ್ಬೋದು, ಕುಡಿಕತನದ ಚಟವಿರಬಹುದು. ಸೊ ಈ ಚಟಗಳಿಂದ ಆರೋಗ್ಯ ಹಾಳಾಗ್ತದೆ. ಹೌದು, ಆರೋಗ್ಯಕ್ಕಾಗಿ ಏನ್ ಖರ್ಚು ಮಾಡ್ತಿ? ಹಣ ಖರ್ಚು ಮಾಡ್ತಿ. ಹಣ ಖರ್ಚು ಮಾಡಿ 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 ಆರೋಗ್ಯಕ್ಕಾಗಿ ಏನಾಗ್ತದೆ? ದಿವಾಳಿ ಆಗ್ತದೆ ಅಷ್ಟೇ. ದುಡಿದದ್ದು ಎಲ್ಲ ಯಾವುದು ನಿನಗಾಗಿ, ನಿನ್ನ ಮುಂದಿನ ಪೀಳಿಗೆಗಾಗಿ ಇಡಬಹುದಾಗಿತ್ತೋ ಅದನ್ನೆಲ್ಲ ನೀನು ಯಾರಿಗೆ ಕಂತು ತುಂಬಬೇಕು? ಡಾಕ್ಟರ್ಸ್ಗೆ ಕಂತು ತುಂಬಬೇಕಷ್ಟೇ. EMI ತುಂಬುವುದು ವೈದ್ಯರಿಗೆ. ಯಾಕೆ? ಚಟ ಮಾಡಿ 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 ನಿಮ್ಗೆ ಭಾಳ ಹೆಚ್ಚು ಹಣ ಇದ್ರೆ ಅವ್ರಿಗೂ EMI ತುಂಬ್ರಿ. ಆದರೆ ದುರಭ್ಯಾಸಗಳು, ಒಂದಾದ್ರೂ ದುರಭ್ಯಾಸ ಒಳ್ಳೇದು ಮಾಡ್ತದಂತ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಪ್ರಿಯರೇ, ಈ ದುಶ್ಚಟಗಳಿಂದ ಏನಾಗ್ತದೆ? ಮೈಂಡ್ ಇಸ್ ಡಿಸ್ಟರ್ಬ್. ಮನಸ್ಸು ಸ್ವಲ್ಪ ಆ ಟೈಮ್ನಲ್ಲಿ ನೀವು ಬಿದ್ದಿರ್ಬೋದು, ಎಲ್ಲ ಜಗತ್ತ ನೆನಪಿಲ್ದವ್ರ ಕತೆ ಕುಡಿದು ಬಿದ್ದಿರ್ಬೋದು. ಬಟ್ ಏನಾಗ್ತದೆ? ನೆನಪಾದ್ಮೇಲೆ, ಎಚ್ಚರ ಆದ್ಮೇಲೆ ಇಡೀ ಜಗತ್ತು ನಿಮ್ಮ ಮೇಲೆ ಬಿದ್ದಿರ್ತವ. ಜಾಗ್ರತೆ. ಸೊ ನಿನ್ನ ಈ ಒಂದು ದುಶ್ಚಟದ ಸಮಸ್ಯೆ ಏನಂದ್ರೆ ತರ್ಕಬದ್ಧವಾಗಿ ಬುದ್ಧಿ ಉಪಯೋಗಿಸುವುದು ಕಡಿಮೆ ಆಗ್ತದೆ. ಯಾಕೆ? ಔಷಧ ಉಪಯೋಗಿಸಾತಿ ನೀನು. ಓಕೆ, ಬುದ್ಧಿ ಉಪಯೋಗಿಸೋದನ್ನು ಬಿಟ್ಟು ಕೆಲವರು ಇದ್ದಾರೆ, ಏನಾದ್ರೂ ಧೈರ್ಯದಿಂದ ಮಾಡಬೇಕು ಆದಿದಂದ್ರೆ ಕುಡಿದು ಬಂದು ಮಾತಾಡೋದು. ಏನೋ ನಮ್ಮ ಯವನದ ಸಮಯದಲ್ಲಿ ಈ ಕ್ರಿಸ್ಮಸ್ ಬರಾಕತೈತಿ ನೋಡ್ರಿ. ಕ್ರಿಸ್ಮಸ್ ಟೈಮ್ದಲ್ಲಿ ಕ್ಯಾರಲ್ ಸಿಂಗಿಂಗ್ ಟೈಮ್ದಲ್ಲಿ ಕೆಲವು ಹುಡುಗರು ಇದ್ರು, ಏನಂದ್ರೆ ಅವ್ರಿಗೆ ಸ್ಟೇಜ್ ಹತ್ತಾಕ ಹೆದರಿಕೆ. ಸೊ ಏನ್ ಮಾಡ್ತಿದ್ರಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡ ಮೇಲೆ ಅವರು ಸ್ಟೇಜ್ ಹತ್ತಕ್ಕೆ ಧೈರ್ಯ, ಫುಲ್ ಜೋರ ಹಾಡೋದು. ಯಾಕೆ? ಬೇಸಿಕಲಿ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ಅಂದ್ರೆ ಕುಡ್ದಾರ ಅಷ್ಟೇ. ಪರಿಹಾರ ಅಲ್ಲ ಅದು. ನಿನ್ನ ಬುದ್ಧಿಯನ್ನ ಅದು ಹಾಳು ಮಾಡ್ತದಷ್ಟೇ ಅಲ್ಲ, ನಿನ್ನ ಆರೋಗ್ಯವನ್ನು ಹಾಳು ಮಾಡ್ತದಷ್ಟೇ ಅಲ್ಲ, ಜ್ಞಾಪಕ ಶಕ್ತಿಯನ್ನು ಹಾಳು ಮಾಡ್ತದೆ, ನಿನ್ನ ತೀರ್ಮಾನಿಸುವ ಸಾಮರ್ಥ್ಯವನ್ನ ಅದು ಹಾಳು ಮಾಡ್ತದೆ. ಬುದ್ಧಿವಂತರಾಗಿ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದ? ಕುಡ್ದವ್ರ ಏನ್ ಬಹಳ ಜ್ಞಾನಿಗಳು ನೋಡ್ರಿ, ಕೇಳಿದ್ದೀರಾ ಅವ್ರ ಜ್ಞಾನ? ಓಕೆ, ಅವ್ರ ತರ್ಕ, ಅವರ ವಿಚಾರ ಕೇಳಿದ್ದೀರಾ? ಆರೋಗ್ಯಕರ ವಿಷಯವಲ್ಲ. ಸೊ ಇದು ಮೂಲತಃ ಏನ್ ಗೊತ್ತಾ? ಚಟಗಳಿಂದ ನೀನು ಉಳಿದ ಎಲ್ಲಾ ಪಾಪಗಳು ಪ್ರವೇಶಿಸುವುದಕ್ಕೆ ಬಾಗಿಲು ತೆರೆಯುತ್ತಿ ಅಷ್ಟೇ. ದುಶ್ಚಟಗಳಿಂದ ಎಲ್ಲಾ ಪಾಪಗಳ ಮಹಾದ್ವಾರ ಅದು. ಚಟಗಳು ಕುಟುಂಬವನ್ನ ದಿವಾಳಿ ಮಾಡ್ತದಷ್ಟೇ. ಸೊ ನಾವು ತಂದೆ ತಾಯಿಗಳಾಗಿ, ಗಂಡ ಹೆಂಡತಿಯಾಗಿ ಶಿಸ್ತನ್ನ ಈ ರೀತಿಯಾಗಿ, ದುಶ್ಚಟಗಳಿಗೆ ಅನುಮತಿ ಇಲ್ಲ, ಅವುಗಳನ್ನ ನಾವು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನ ಕುಟುಂಬದಲ್ಲಿ ನಾವು ಕಾಳಜಿ ವಹಿಸಿ ನಮ್ಮ ಮಕ್ಕಳ ವಿಷಯದಲ್ಲಿ ನಾವು ತಂದೆ ತಾಯಿಗಳಾಗಿ ನಿರ್ಧರಿಸಬೇಕು, ನಾವು ಅದನ್ನ ಪಾಲಿಸಬೇಕು. ಅರ್ಥ ಆಗ್ತಾ ಇದೆಯಾ? ಓಕೆ, ಇದು ನಮ್ಮ ಕರ್ತವ್ಯ. ನಾವು ಮಾಡೋದಿಲ್ಲ. ವೈರಿ ಅದು, ಕುಟುಂಬವನ್ನು ಹಾಳು ಮಾಡುವಂತ ವೈರಿ ಅದು. ಓಕೆ, ಎಚ್ಚರಿಕೆ. ಮೂರನೆಯದು ಬಹಳ ಈ ಒಂದು ಸಮಸ್ಯೆ ನೀವು ನೋಡಿದ್ದೀರಿ ನೀವೇ. ಈ ಚಿತ್ರ ಅಂತೂ ಸಾಮಾನ್ಯವಾಗಿ ಕೆಲವರು ಪರಿಹಾರ ಅಂತ ತಿಳಿತಾ, ಇದು ಪರಿಹಾರ ಅಲ್ಲ, ಇದು ನಿಮ್ಮ ಕುಟುಂಬವನ್ನೇ ಹಾಳು ಮಾಡುವಂತ ಒಂದು ಸಂಗತಿ. ಬಟ್ ಮೂರನೇ ವಿಷಯ ನಾವು ನೋಡೋಣ, ಸ್ವಾರ್ಥ. ಸ್ವಾರ್ಥ ಸ್ವಾರ್ಥ ಹೆಂಗೆ? ಇದು ವಾಕ್ಯ ನೋಡ್ರಿ, ಬಹಳ ವಿಶೇಷವಾದ ವಾಕ್ಯ. ಏನೋ 21, 22, ಒಬ್ಬರಿಗೊಬ್ರು ವಿನಯ ಉಳ್ಳವರಾಗಿ ನಡ್ಕೊಳ್ರಿ, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ. ಈ ವಚನ ಓದಿ ನಾವು ಬಹಳ ಮದುವೆ ನೆನಪಾಗ್ತಿರ್ಬೋದು ಕೆಲವರಿಗೆ. 22ನೇ ವಚನ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ 25ನೇ ವಚನ, 28, 29ನೇ ವಚನ, 25ನೇ ವಚನ ಹೇಳ್ತದೆ, ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸ್ರಿ.
28, 29ನೇ ವಚನ, ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ. ತನ್ನ ಹೆಂಡತಿಯನ್ನ ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ಯಾರು ಎಂದು ಸ್ವ ಶರೀರವನ್ನ ಹಾಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಸೊ ಈ ವಾಕ್ಯವನ್ನ ನೋಡುವಾಗ, ಈ ವಾಕ್ಯವನ್ನ ಗಮನಿಸುವಾಗ ಬಹಳ ಇಂಟ್ರೆಸ್ಟಿಂಗ್. ಏನು, ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ, ಮತ್ತು ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನೀವು ನಿಮ್ಮ ನಿಮ್ಮ ಹೆಂಡತಿಯನ್ನ ಪ್ರೀತಿಸ್ರಿ. ಇದನ್ನ ಕೇಳಿದ ಕೂಡಲೇ, ಈ ವಚನ ಕೇಳಿದ ಕೂಡಲೇ, ಇದು ಒಂದು ಎಕ್ಸ್ಪೆರಿಮೆಂಟ್, ಇದು ಟೆಸ್ಟ್ ನೋಡೋಣ. ಬಹಳ ಸಿಂಪಲ್ ಎಕ್ಸಸೈಸ್ ಇದು. ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ ಅಂತ ಈ ವಾಕ್ಯ ಓದಿದ ಕೂಡಲೇ ಇಲ್ಲಿ ಇರುವ ಎಷ್ಟು ಗಂಡಂದರಿಗೆ ನನ್ನ ಹೆಂಡತಿ ಇದಕ್ಕೆ ಹಿಂಗೆ ನಡೆಯುವುದೇ ಇಲ್ರಿ ಅಂತ ವಿಚಾರ ಬಂತು. ಐ ಸಪೋಸ್ ನೀವು ನಾಚ್ಕೊಳ್ತೀರಿ ಹೇಳಾಕ, ಬಟ್ ಇಟ್ಸ್ ಓಕೆ. ಓಕೆ, ಒಂದು ಮಾತು ಕೇಳೋದಿಲ್ರಿ ಅಂತ ಮದುವೆ ಆಗಿ ಬಂದಾಗ ತಂದ ಹಚ್ಚಿಬಿಟ್ಟ. ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಪಾಸ್ಟರ್, ಮದುವೆ ಆಗಿ ಬಂದಾಗಿಂದ ಒಂದು ಸೀರೆ ಕೊಡ್ಸಿಲ್ರಿ ನನ್ನ ಗಂಡ, ಸಾಕಾಗಿ ಹೋಗೈತಿ. ಒಂದ್ಸತಿನೂ ಮದುವೆಗಿಂತ ಮೊದಲು ಐ ಲವ್ ಯು ಅಂತ, ಈಗ ಲವ್ ಅನ್ನೋದು ಹೋಗೇ ಬಿಟ್ಟದ. ಓಕೆ, ಪ್ರೀತಿಯ ಸಾಧ್ಯನೇ ಇಲ್ಲ. ವಿಚಾರ ಬಂದಿರ್ಬೇಕಲ್ಲ. ನೀವೆಲ್ಲ ನಗು ಮುಖ ನೋಡಿ ನನಗೆ ಅನಿಸ್ತದೆ, ಬಹಳ ನೆನಪಿಗೆ ಬರ್ತಾ ಇದೆ. ಬಟ್ ಆಕ್ಚುಲಿ ಏನ್ ಗೊತ್ತಾ, ಈ ವಾಕ್ಯ ಓದಿದ ಕೂಡಲೇ ಬಹಳ ಮಾನವ ಸ್ವಭಾವ ನೋಡ್ರಿ ಇಲ್ಲಿ. ಮಾನವನ ಸ್ವಭಾವ ಇದು, ಸ್ತ್ರೀ ಆಗ್ಲಿ ಪುರುಷರಾಗ್ಲಿ, ಓಕೆ, ಎರಡು ಯಾರೇ. ಗಂಡಸರಿಗೆ ಆಕೆ ನನ್ನ ಮಾತು ಕೇಳೋದಿಲ್ಲ ಅಂತ ವಿಚಾರ ಬಂತು, ಹೆಂಡತಿಗೆ ಅವ್ನು ನನ್ನ ಪ್ರೀತಿ ಮಾಡೋದಿಲ್ಲ ಅಂತ ಬಹಳ ಸಡನ್ಲಿ ವಾಕ್ಯ ಓದಿದ್ಕೊಂಡು ನೆನಪಿಗೆ ಬಂದ್ಬಿಡ್ತು. ಯಾಕೆ ಗೊತ್ತಾ, ನಾವು ವಾಕ್ಯ ಓದುವಾಗ ಫಸ್ಟ್ ನಾವು ವಿಚಾರ ಮಾಡಿದ್ ಯಾರ ಬಗ್ಗೆ? ನನ್ನ ಬಗ್ಗೆ. ನಾವೆಲ್ಲರೂ ಅದನ್ನೇ ವಿಚಾರ ಮಾಡೋದು. ಫಸ್ಟ್ ನಮ್ಮ ವಿಚಾರ ಬರೋದು ನಾನು. ಓಕೆ, ನಾನು, ನನಗೆ ಪ್ರೀತಿ ಇಲ್ಲ, ನನಗೆ ಅಧೀನತೆ ಇಲ್ಲ, ನಾನು. ಬೇಸಿಕಲಿ ಏನ್ ಗೊತ್ತಾ, ಸ್ವಾರ್ಥ. ಆಕ್ಚುಲಿ ಏನು ವಿವಾಹವಾಗುವುದಕ್ಕಿಂತ ಮೊದಲು ಯಾಕೆ ವಿವಾಹ ಆಗ್ತೀವಿ, ಲವ್ ಮಾಡೇನಿ ಯಾವ್ದಿದೆಲ್ಲ ಹೇಳಿದ್ರು, ನಿಜವಾಗ್ಲೂ ಹೇಳ ಸ್ವಾರ್ಥಿಗಳಾಗಿ ಮಾಡಿರುವಂತ ಕೆಲಸ. ಆ ಹುಡುಗ ತನ್ನ ಸ್ವಾರ್ಥಕ್ಕಾಗಿ, ಹುಡುಗಿ ತನ್ನ ಸ್ವಾರ್ಥಕ್ಕಾಗಿ. ಆಕ್ಚುಲಿ ಮದುವೆ ಆದ್ಮೇಲೆ ಸ್ವಲ್ಪದು ಲವ್ ಏನು ಹನಿಮೂನ್ ಪೀರಿಯಡ್ ಏನಂತಾರ, ಅದು ಮೂನ್ ಸೆಟ್ ಆದ್ಮೇಲೆ, ಓಕೆ, ಸೂರ್ಯೋದಯ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ ಎಲ್ಲ ಬೇರೆ 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 ಕಲರ್ಸ್ ಎಲ್ಲ ಹೊರಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಅವಾಗ ಸಡನ್ಲಿ ಡಿಸ್ಕವರ್ ಆಗ್ತಾರೆ ಏನಂದ್ರ, ಆಕಿನೂ ಸ್ವಾರ್ಥಿ, ಇವನು ಸ್ವಾರ್ಥಿ, ಇಬ್ರು ಸ್ವಾರ್ಥಿಗಳು ಕೂತು, ಸ್ವಾರ್ಥ ಸಾರೋದಿಲ್ಲ ಇವರು. ಓಕೆ, ಸ್ವಾರ್ಥಿಗಳು ಕೂತು ಏನು ಒಬ್ರಿಗೊಬ್ರು ಮದುವೆ ಆದಾಗಿಂದ ಸುಖನ ಇಲ್ರಿ. ಮದುವೆ ಆಗಾಗಿಂದ ಒಟ್ಟ ಸಮಾಧಾನ ಅನ್ನೋದಿಲ್ಲ. ಒಂದು ಸತಿ ಹೋಟೆಲ್ ಕರ್ಕೊಂಡು ಹೋಗಿಲ್ಲ, ಒಂದು ಸತಿ ಏನು ಕೊಡ್ಸಿಲ್ಲ. ಅವ್ನ ಅಕ್ಕಿ ಗಂಡ ನೋಡ್ರಿ, ಅವ್ರಿಗೆ ನೋಡ್ರಿ ಹೆಂಗದಾರ, ನಮ್ಮ ನೋಡ್ರಿ. ಯಾವಾಗ್ಲೂ ನಾವು ಮೊದಲು ನಮ್ಮ ಕುರಿತು ನಾವು ವಿಚಾರ ಮಾಡ್ತೇವೆ. ಆದ್ರೆ ನೆನ್ಪಿಟ್ಕೊಳ್ಳೋಣ, ಈ ವಚನ ನಾವು ಓದಿದ್ದೆವು. ಯಾವ ವಚನ? ಫಸ್ಟ್ 21ನೇ ವಚನ ಹೇಳ್ತದೆ, ಒಬ್ಬರಿಗೊಬ್ಬರು ವಿನಯ ಒಳ್ಳೆಯವರಾಗಿ ನಡೆದುಕೊಳ್ರಿ. ಇಂಗ್ಲಿಷ್ನೊಳಗೆ ಏನಿದೆ ಅದು? ಆಕ್ಚುಲಿ ಇಂಗ್ಲಿಷ್ನೊಳಗೆ ಬೇರೆ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಏನಂತ ಹೇಳ್ತದೆ ಇಂಗ್ಲಿಷ್ನಲ್ಲಿ? ಯಾರಾದ್ರೂ ಇದೆಯಾ ಬೈಬಲಲ್ಲಿ 21ನೇ ವಚನ ಇಂಗ್ಲಿಷ್ ಬೈಬಲ್ನಲ್ಲಿ? ಸಬ್ಮಿಟ್ ಟು ಒನ್ ಅನದರ್ ಅಂತ ಹೇಳಿ 22ನೇ ವಚನದಲ್ಲಿ ವೈಫ್ ಸಬ್ಮಿಟ್ ಟು ಹಸ್ಬೆಂಡ್ ಅಂತ ಹೇಳ್ತದೆ. ಓಕೆ, ಮೊದಲು ಹೇಳಿದ್ದು ಯಾರಿಗೆ? ವಿಶ್ವಾಸಿಗಳು. ನಾವು ಯೇಸು ಸ್ವಾಮಿಯನ್ನು ಅನುಸರಿಸುವವರು ನಾವು ಅಧೀನರಾಗಿರಬೇಕು.
ಈ ಅಧೀನತೆ ಅಂತ ಹೇಳುವಾಗ, ಈ ಅಧೀನತೆಯ ವಿಷಯ ನಾವು ಮಾತಾಡುವಾಗ ವಿಶೇಷವಾಗಿ ನಾವು ಯೋಚಿಸಬೇಕು ಪ್ರಿಯರೇ. ವಾಕ್ಯದ ಪ್ರಕಾರ ಅಧೀನತೆ ಇದು ಇಬ್ಬರೂ ಮಾಡಬೇಕಾದ ಸಂಗತಿ. ಇಬ್ಬರು ಮಾಡಬೇಕಾದ ಸಂಗತಿ. ಗಂಡನೂ ಅಧೀನನಾಗಬೇಕು, ಹೆಂಡತಿಯೂ ಅಧೀನ ಆಗಬೇಕು. ಅದು ಹೆಂಗ್ ಸಾಧ್ಯ? ನೆನ್ಪಿಟ್ಕೊಳ್ಳಿ, 1 ಕೊರಿಂಥ 7ನೇ ಅಧ್ಯಾಯ 4ನೇ ವಚನದಲ್ಲಿ ಬೈಬಲ್ ಹೇಳ್ತಿದೆ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಸೊ ಇಬ್ಬರು, ಗಂಡನು ಹೆಂಡತಿಯು ಒಬ್ಬರಿಗೊಬ್ರು ಅಧೀನರಾಗಿ ಬದುಕಬೇಕು. ಪ್ರಿಯರೇ, ಕುಟುಂಬ ವ್ಯವಸ್ಥೆಯಲ್ಲಿ ಈ ಮಾತು ಹೇಳುವಾಗ ಗಂಡ ಕುಟುಂಬದ ಯಜಮಾನ ಅನ್ನುವಂಥದ್ದು ಈ ಮಾತು ವಾಕ್ಯ ಹೇಳುತ್ತದೆ. ಆದ್ರೆ ಈ ಯಜಮಾನ ಅಂತ ಹೇಳುವಾಗ ವಿಶ್ವಾಸಿ ಕುಟುಂಬದಲ್ಲಿ ಇದನ್ನ ನಾವು ಸಾಧ್ಯಗೊಳಿಸುವಂಥದ್ದು ಹೇಗೆ, ಯಾವ ರೀತಿಯಾಗಿ? ಗಂಡ ಕುಟುಂಬದಲ್ಲಿ ನಾಯಕ ಅಂತ ಹೇಳಿದ್ರೆ, ನಾಯಕನಂತೆ ಆಗುವುದಕ್ಕಾಗಿ ಹೆಂಡತಿ ಗಂಡನಿಗೆ ಸಹಕರಿಸಬೇಕು. ಗಂಡನು ನಾಯಕನಂತೆ ಆಗುವುದಕ್ಕಾಗಿ ಹೆಂಡತಿ ಸಹಕರಿಸಬೇಕು, ಗೌರವಿಸಬೇಕು. ಹೇಗೆ ಸಾಧ್ಯ? ಗಂಡ ಹೆಂಡತಿಯ ವಿಷಯದಲ್ಲಿ ಏನು ಒಬ್ಬರಿಗೊಬ್ರು ಕಿವಿಗೊಡುವಂಥದ್ದು, ಒಬ್ಬರಿಗೊಬ್ರು ಅಧೀನ ಅಂತಂದ್ರೆ ಒಬ್ಬರಿಗೊಬ್ರು ಕಿವಿಗೊಡುವಂಥ ವಿಷಯದಲ್ಲಿ ನೆನ್ಪಿಟ್ಕೊಳ್ರಿ, ಗುಡ್ ಲೀಡರ್ಸ್ ಆರ್ ಗುಡ್ ಲಿಸ್ನರ್ಸ್. ಓಕೆ, ಒಳ್ಳೆ ನಾಯಕರು ಕಿವಿಗೊಡ್ತಾರೆ. ಅವರು ಡಿಕ್ಟೇಟರ್ಸ್ ಅಲ್ಲ ಅವರು. ಓಕೆ, ಒಳ್ಳೆ ನಾಯಕರು ಡಿಕ್ಟೇಟರ್ಸ್ ಅಲ್ಲ. ನಾನು ಹೇಳಿದ್ದಾಗಬೇಕು, ಅದು ಒಳ್ಳೆ ನಾಯಕತ್ವ ಅಲ್ಲ. ಸೊ ನಾಯಕತ್ವ ನಾನು ವಹಿಸಿಕೊಳ್ಬೇಕಂತಂದ್ರೆ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದೇನೆ. ಕುಟುಂಬದ ಉದ್ದೇಶ, ದರ್ಶನ, ಗುರಿ ಸ್ಥಾಪಿಸುವುದಕ್ಕಾಗಿ ನಾನು ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದೇನೆ. ಸೊ ಸಂತೋಷ ಭರಿತ ಸುಖದ ಕುಟುಂಬ ನಾವು ಆಗ್ಬೇಕಾದ್ರೆ ಗಂಡನಿಗೆ ದೇವರು ಕೊಟ್ಟಿರುವಂತ ಜವಾಬ್ದಾರಿ, ಆತನು ಯಾಜಕನಂತೆ, ಆತನು ಕುಟುಂಬದ ನಾಯಕನಂತೆ ವರ್ತಿಸುವುದಕ್ಕೆ ಹೆಂಡತಿ ಅದನ್ನ ಸಾಧ್ಯಗೊಳಿಸಬೇಕು. ಹೆಂಡತಿ ಅದನ್ನ ಒಂದು ವೇಳೆ ಪ್ರೋತ್ಸಾಹಿಸಬೇಕು. ಗಂಡ ಹೆಂಡತಿಯನ್ನ ವಿಶೇಷವಾಗಿ ಹೇಗೆ ವರ್ತಿಸಬೇಕು ಹೆಂಡತಿಯ ಸಂಗಡ ಅಂತಂದ್ರೆ, ಕ್ರಿಸ್ತನು ಮಾದರಿ ನಮಗೆ. ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದಂತೆ ಪ್ರೀತಿಸಬೇಕು. ಕೇವಲ ತನ್ನ ಸುಖ, ತನ್ನ ಒಂದು ಗೌರವ, ತನ್ನ ಭವಿಷ್ಯತ್ತು ಇವುಗಳ ಕುರಿತು ಯೋಚಿಸಿ ಹೆಂಡತಿಯ ಕುರಿತು ಗಂಡನು ಯೋಚಿಸದೆ ಹೋದರೆ ಅವನಲ್ಲಿ ಪ್ರೀತಿ ಇಲ್ಲ, ಅವನಲ್ಲಿ ಪ್ರೀತಿ ಇಲ್ಲ. ಸೊ ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನಂತೆ ಪ್ರೀತಿಸ್ಬೇಕಂದ್ರೆ ಗಂಡನು ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿಸ್ಬೇಕಂದ್ರೆ ಜೀವ ಕೊಡುವಷ್ಟು ಪ್ರೀತಿಸ್ಬೇಕು, ಜೀವ ಕೊಡುವಷ್ಟು ಪ್ರೀತಿಸ್ಬೇಕು. ಹೆಂಡತಿ ಪ್ರೀತಿಸಲ್ಪಡುವುದಕ್ಕೆ ಅವಳಿಗೆ ಹಕ್ಕಿದೆ. ಓಕೆ, ತನ್ನ ಗಂಡನಿಂದ ಹೆಂಡತಿಯು ಪ್ರೀತಿಸಲ್ಪಡುವುದಕ್ಕೆ ಅವಳಿಗೆ ಹಕ್ಕಿದೆ. ಅದು ನಂಬಿಗಸ್ತಿಕೆಯಿಂದ ಪ್ರೀತಿಸಲ್ಪಡಲು, ಯಥಾರ್ಥವಾಗಿ ಪ್ರೀತಿಸಲ್ಪಡಲು, ಯಾವಾಗಲೂ ಪ್ರೀತಿಸಲ್ಪಡಲು ಅವಳಿಗೆ ಹಕ್ಕಿದೆ. ಇದು ದೇವರ ವಾಕ್ಯ ಕೊಡ್ತದೆ. ಓಕೆ, ದೇವರ ವಾಕ್ಯ ಕೊಡ್ತದೆ ಗಂಡ ಹೆಂಡತಿಯ ಸಂಬಂಧಕ್ಕೆ ಸಂಬಂಧಪಟ್ಟಂತೆ. ಆದ್ರ ಸಮಸ್ಯೆ ಏನ್ ಗೊತ್ತ್ರಿ, ಇದು ಆನಿವರ್ಸರಿ ಹೆಚ್ಚಾದಂಗ ಇದು ಪ್ರೀತಿ ತಣಗಾಕೊಂತ ಹೊಂಟ್ಬಿಡ್ತದೆ. ಓಕೆ, ಆನಿವರ್ಸರಿ ಹೆಚ್ಚಾದಂಗ ನಮ್ಮ ವಿಚಾರ ಒಂದು ಕೆಲಸದ ಮೇಲೆ, ಆದಾಯದ ಮೇಲೆ, ಮಕ್ಕಳ ಮೇಲೆ ಟೈಮ್ ಬರೀ ಅದಕ್ಕೆ. ಒಂದು ವೇಳೆ ಮನೆಯಲ್ಲಿ ಮಾತು ಬರೀ ಮಕ್ಕಳ ಬಗ್ಗೆ, ಒಂದು ವೇಳೆ ಮನೆಯಲ್ಲಿ ಮಾತು ಬರೀ ಒಂದು ವೇಳೆ ಕೆಲಸದ ಬಗ್ಗೆ. ಒಬ್ಬರಿಗೋಸ್ಕರ ಒಬ್ರು ಮೊದಲು ಚಾ ಕುಡ್ದಿ ಅಂತ ಏನೋ ಫೋನ್ ಮಾಡಿ ಮಾತಾಡ್ತಿದ್ದದ್ದು ಹೋತ್ ಇವಾಗ. ಓಕೆ, ಏನ್ ಊಟ ಮಾಡಿದ್ದಿ ಅಂತೆಲ್ಲ ಕೇಳ್ತಿದ್ರು ಒಂದಾನೊಂದು ಕಾಲದಲ್ಲಿ, ಅದೆಲ್ಲ ಹೋಯ್ತು ಇವಾಗ. ಇವಾಗ ಏನ್ ಗೊತ್ತಾ, ಅಡಿಗೆ ಮಾಡ್ಯಾನ, ಊಟ ಮಾಡ್ಯಾನ, ಮಲ್ಕೊಂಡ್, ಅವ್ರು ಊಟ ಮಾಡಿದ್ರ, ಶಾಲೆಗೆ ಹೋದ್ರನ್, ಕೆಲ್ಸಕ್ಕೆ ಹೋದ್ರನ್. ಕುಟುಂಬ ಜೀವಿತ, ಒಬ್ರಿಗೊಬ್ರು ಟೈಮ್ ಇಲ್ಲ. ಎಕ್ಸ್ಪೀರಿಯನ್ಸ್ ಹೇಳತ್ತೇನೆ, ಓಕೆ, ಜಾಗ್ರತೆ. ಏನ್ ಗೊತ್ತಾ, ಆನಿವರ್ಸರೀಸ್ ಹೆಚ್ಚಾದಂಗೆ ನಮ್ಮ ಪ್ರೀತಿ ಸಾಮಾನ್ಯವಾಗಿ ಕೋಲ್ಡ್ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಹೆಂಗ್ ಚೇಂಜ್ ಮಾಡ್ಬೇಕ್ರಿ?
ಹೆಂಗೆ ಈಗ ವಾಪಸ್ ಲವ್ ಮಾಡಂತ ಬೈಬಲ್ ಹೇಳಾಕತ್ತೈತಿ ಹೆಂಡತಿಗೆ ಅಂತಂದ್ರೆ ಈಗ ಹೆಂಗೆ ಮಾಡೋದು ಅಂತ ಬಹಳ ಕಠಿಣ ಅನಿಸ್ತಾ ಇದ್ರು. ಒಂದು ಸಿಂಪಲ್ ಬಹಳ ಸರಳ ಸ್ಟೆಪ್ ನಾನು ಹೇಳ್ತೀನಿ. ವಿಶೇಷವಾಗಿ ಈ ವಾಕ್ಯ ಕೇಳ್ತಾ ಇರುವಂಥ ಪ್ರತಿಯೊಬ್ಬ ಗಂಡಸಿಗೆ ನಾನು ಇದನ್ನ ಹೇಳ್ತಾ ಇದ್ದೇನೆ. ಅದು ವಿವಾಹಿತರಿಗೆ ಅಷ್ಟೇ, ಓಕೆ? ದಯಮಾಡಿ ಎಚ್ಚರಿಕೆಯಿಂದ ಕೇಳ್ರಿ. ಏನು ಗೊತ್ತಾ, ಬಹಳ ಸಿಂಪಲ್ ಸ್ಟೆಪ್. ಹೆಂಡತಿಗೋಸ್ಕರ ನೀವು ಪ್ರಾರ್ಥಿಸುವಂಥದ್ದು ಇದೆ, ಮಾಡಬೇಕು. ಹೆಂಡತಿಗಾಗಿ ಪ್ರಾರ್ಥಿಸಬೇಕು. ಬಟ್ ಫಸ್ಟ್, ಸ್ವಾಮಿ ನೀನು ನನಗೆ ಇಂಥ ಹೆಂಡತಿಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ ಅಂತ ಸ್ಟಾರ್ಟ್ ಮಾಡಿ. ಓಕೆ, ದಟ್ಸ್ ದ ಫಸ್ಟ್ ಸ್ಟೆಪ್. ಕುಟುಂಬದಲ್ಲಿ ಪ್ರೀತಿ ವಾಪಸ್ ಬರಬೇಕಾದರೆ, ಮೊದಲಿದ್ದಂತೆ ಪ್ರೀತಿಸುವಂತ ಕುಟುಂಬ, ಆರಂಭದಲ್ಲಿದ್ದಂಥ ಹನಿಮೂನ್ ಕುಟುಂಬ, ಆರಂಭದಲ್ಲಿದ್ದಂಥ ಆ ಪ್ರೀತಿಯ ಕುಟುಂಬ ನಿನಗೆ ಬೇಕಿದ್ರೆ, ಇನ್ ಯೋರ್ ಪ್ರೇಯರ್, ನಿನ್ನ ಪ್ರಾರ್ಥನೆಯಲ್ಲಿ, ಸ್ವಾಮಿ ನನಗೆ ಈ ಹೆಂಡತಿಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ, ವಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಮೇ ಬಿ 1 ತಿಂಗಳದ ಎಕ್ಸ್ಪೆರಿಮೆಂಟ್ ಮಾಡೋಣ. ನೀವು 1 ತಿಂಗಳದ ನಂತರ ನನ್ನ ಗಂಡ ಭಾಳ ಪ್ರೀತಿ ಮಾಡತ್ತನ್ರಿ ಅಂತ ಹೇಳಿ ನೀವು ಹೇಳಿಲ್ಲ ಅಂದ್ರೆ ನೋಡ್ರಿ. ಓಕೆ, ಸ್ವಾರ್ಥ ನಮ್ಮನ್ನ ಈ ಪ್ರೀತಿಯಿಂದ ದೂರ ಮಾಡಿದೆ. ಓಕೆ, ಸ್ವಾರ್ಥ ಇದು ಒಂದು ನೆನ್ಪಿಟ್ಕೊಳ್ರಿ. ತನ್ನ ಹೆಂಡತಿಯನ್ನ ಪ್ರೀತಿಸುವವನು ಯಾರನ್ನು ಪ್ರೀತಿಸ್ತಾ ಇದ್ದಾನೆ? ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ. ನೀನು ಒಂದು ಹೆಂಡತಿ ಕೂಡ ಜಗಳ ಮಾಡಿದಂದ್ರೆ ಯಾರು ಕೂಡ ಜಗಳ ಆಡಿದಿ? ನಿನ್ ಕೂಡ. ನೀನು ಹೆಂಡತಿಯನ್ನ ಕೀಳಾಗಿ ನೋಡಿದಿ, ಕೀಳಾಗಿ ಮಾತಾಡಿದಿ ಅಂದ್ರೆ ಯಾರು ಕೂಡ ಮಾಡಿದಿ? ನಿನ್ ಕೂಡ. ನೀವಿಬ್ರು ಒಂದೇ ಶರೀರ, ಇದನ್ನು ಮರಿಬಾರ್ದು. ಹೆಂಡತಿಗೆ ನೀನು ಹೀಯಾಳಿಸಿದಿ, ಬೈದಿ, ಯಾರು ಕೂಡ ಮಾಡಿದ್ದಿ? ನೀನು ವಾಕ್ಯದ ಪ್ರಕಾರ ನಿನ್ ಕೂಡ ನೀನು ಮಾಡ್ಕೊಂಡಂಗ. ಯಾಕಂದ್ರೆ ನೀನು ಗಂಡ ಹೆಂಡತಿಯ ಮಧ್ಯದಲ್ಲಿ ನಾನ್ ಗೆದ್ದೆ ನೀನ್ ಸೋತಿ ಅಲ್ಲ. ಗೆದ್ರೆ ಇಬ್ರು ಗೆಲ್ತೀರಿ, ಸೋತ್ರು ಇಬ್ರು ಸೋಲ್ತೀರಿ. 100%. ಯಾರು ವಿನ್ನರ್ ಇಲ್ಲ, ಲೂಸರ್ ಇಲ್ಲ. ಕುಟುಂಬ ವ್ಯವಸ್ಥೆಯಲ್ಲಿ ಇದು ವಿನ್ನರ್ ಲೂಸರ್ ಇಲ್ಲ. ಇಬ್ರು ಗೆಲ್ತೇವೆ, ಇಬ್ರು ಸೋಲ್ತೇವೆ. ಸೊ ಎಚ್ಚರಿಕೆ ಪ್ರಿಯರೇ. ಸೊ ನಾವು ಎಂದೂ ಸ್ವಶರೀರವನ್ನು ಹಾಗೆ ಮಾಡಿದ್ದಿಲ್ಲ. ಎಲ್ಲರೂ ತಮ್ಮ ಶರೀರಗಳನ್ನ ಪೋಷಿಸಿ ಸಂರಕ್ಷಿಸ್ತಾರೆ. ಅಂದ್ರೆ ಹೆಂಡತಿಯನ್ನು ಪೋಷಿಸಿ ಸಂರಕ್ಷಿಸು, ಆ ಒಂದು ಸಂಬಂಧ ಅಮೂಲ್ಯವಾದದ್ದು. ಸೊ ನಾವು ಪ್ರಾರ್ಥನೆಯ ಮುಖಾಂತರ, ವಿಶೇಷವಾಗಿ ಗಂಡನು ತನ್ನ ಹೆಂಡತಿಗಾಗಿ ಪ್ರಾರ್ಥಿಸುವಲ್ಲಿ, ಕೃತಜ್ಞತೆ ಸಲ್ಲಿಸುವುದರಲ್ಲಿ ನಾವು ಒಂದು ವೇಳೆ ಈ ಸ್ವಾರ್ಥವನ್ನ ಜಯಿಸುವುದಕ್ಕೆ ಸಾಧ್ಯ, ಎದುರಿಸುವುದಕ್ಕೆ ಸಾಧ್ಯ. ವಿಶೇಷವಾಗಿ ಪ್ರಿಯರೇ, ವಿವಾಹ ಸಂಬಂಧ ಗಂಡ ಹೆಂಡತಿ ಬೆರೆತುಕೊಳ್ಳುವಂಥ ಸಂಬಂಧ. ಸೊ ಗಂಡ ಹೆಂಡತಿ ಪ್ರೀತಿ ಮತ್ತು ಗೌರವಿಸುವಂಥ ಸಂಬಂಧ. ಸ್ವಾರ್ಥ ಅದರ ವೈರಿ. ಓಕೆ, ಸ್ವಾರ್ಥ ಅದರ ವೈರಿ. ಸೊ ನಾವು ಒಬ್ಬರಿಗೋಸ್ಕರ ಒಬ್ಬರು ನಾವು ಯೋಚನೆ ಮಾಡಲು ಆರಂಭಿಸುವಾಗ, ನಾವು ಪ್ರೀತಿಯ ಸಂಘ ಕಾರ್ಯಗಳನ್ನ ನಾವು ಒಬ್ಬರಿಗೋಸ್ಕರ ಮಾಡಲು ಆರಂಭಿಸುವಾಗ, ಒಬ್ಬರಿಗೋಸ್ಕರ ಒಬ್ರು ಯೋಚಿಸುವುದು, ಒಬ್ಬರಿಗೋಸ್ಕರ ಒಬ್ರು ನಾವು ಪ್ರೀತಿಯ ಕಾರ್ಯಗಳನ್ನು ಮಾಡಲು ಆರಂಭಿಸುವಾಗ ಸ್ವಾರ್ಥವನ್ನ ಜಯಿಸಬಹುದು. ಓಕೆ, ನನ್ನ ಗಂಡ ಸುಧಾರಿಸೋದಿಲ್ಲ, ನೀವು ಸುಧಾರಿಸ್ರಿ. ನನ್ನ ಹೆಂಡತಿ ಸುಧಾರಿಸೋದಿಲ್ಲ, ನೀವು ಸುಧಾರಿಸ್ರಿ. ಓಕೆ, ನಿಮ್ಮ ನಿಸ್ವಾರ್ಥತೆ, ತಿರುಗಿ ಹೇಳ್ತೇನೆ, ನಿಮ್ಮಲ್ಲಿ ನೀವು ನಿಸ್ವಾರ್ಥತೆಯನ್ನು ಬೆಳೆಸಿಕೊಂಡ್ರೆ ಈ ಕುಟುಂಬದ ವೈರಿಯನ್ನ ನಾವು ಜಯಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕುಟುಂಬದ ವೈರಿಯನ್ನ ಜಯಿಸಲಿಕ್ಕೆ ಸಾಧ್ಯ. 4ನೇದಾಗಿ ನಾವು ನೋಡೋಣ, ಬೇಜವಾಬ್ದಾರಿ. ಇದು ಹೇಗೆ? ವಚನ ನೋಡ್ರಿ, ಬಹಳ ವಿಶೇಷವಾದ ವಚನ. ಅದರಲ್ಲಿ ಹೆಂಗೆ ನಾವು ನೋಡೋಣ, ಬಹಳ ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಚರ್. 4ನೇ ವಚನ ಏನು ಹೇಳ್ತದೆ? ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ಮಾಡುತ್ತಾ ಅವರಿಗೆ ಸಾಕಿ ಸಲಹಿರಿ. ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳ ಕುರಿತು ತಂದೆ ತಾಯಿಗಳು, ವಿಶೇಷವಾಗಿ ಈ ವಾಕ್ಯದ ತತ್ವ ಏನಂದ್ರೆ, ಮಕ್ಕಳ ಕುರಿತು ತಂದೆ ತಾಯಿಗಳು ಜವಾಬ್ದಾರಿ ವಹಿಸಿಕೊಳ್ಳಬೇಕು. ಜವಾಬ್ದಾರಿ ವಹಿಸಿಕೊಳ್ಳಬೇಕು ಬಹಳ ಸ್ಪಷ್ಟವಾಗಿ, ನ್ಯಾಯಯುತವಾಗಿ. ಶಿಸ್ತು, ಕ್ರಮ ಮಕ್ಕಳಿಗೆ ಕೊಡಬೇಕು, ಅದರಲ್ಲಿ ಬೆಳೆಸಬೇಕು. ನ್ಯಾಯಯುತವಾಗಿ ಶಿಕ್ಷಿಸಬೇಕು, ನ್ಯಾಯಯುತವಾಗಿ ಕ್ರಮಪಡಿಸಬೇಕು. ಆದರೆ ನಿಮ್ಮ ಅನಿಸಿಕೆ ಆಧಾರವಾಗಿ ಅಲ್ಲ. ಅನಿಸಿಕೆ ಅಂತಂದ್ರೆ ಆಫೀಸ್ನಾಗ ಯಾರ ಬೈದಿರ್ತಾರ, ಹೊಡೆದಿರ್ತಾರ, ಅಥವಾ ಇನ್ಸಲ್ಟ್ ಮಾಡಿರ್ತಾರ, ಅದನ್ನು ತಗೊಂಡು ಬಂದು ಮಕ್ಕಳ ಮೇಲೆ ಹೊಡೆಯೋದು, ಮಕ್ಕಳ ಮೇಲೆ ಬೈಯೋದು. ನೋ 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 ಅಲ್ಲ. ನ್ಯಾಯಯುತವಾಗಿ
ಅಷ್ಟೇ ಅಲ್ಲ, ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿ ಹೊಂದಿರಬೇಕಂತ ಹೇಳುವಾಗ ಜವಾಬ್ದಾರಿ ಇಲ್ಲದವರಂತೆ ಜೀವಿಸುವುದು ಸರಿಯಲ್ಲ. ಯಾರು? ತಂದೆ ತಾಯಿಗಳು. ಅನೇಕ ಸಾರಿ ಜಾಯಿಂಟ್ ಫ್ಯಾಮಿಲಿ ಸೆಟಪ್ ನಲ್ಲಿ ವ್ಯವಸ್ಥೆಯಲ್ಲಿ ಏನಾಗ್ತದೆ, ಅಜ್ಜಿ ಅಮ್ಮ, ಅಂಕಲ್ ಆಂಟಿ ಅವ್ರ ಜವಾಬ್ದಾರಿ. ಓಕೆ, ತಂದೆ ತಾಯಿಗಳು ಈ ವಿಷಯದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ. ಸೊ ತಂದೆ ಮಕ್ಕಳ ವಿಷಯದಲ್ಲಂತೂ ಗಮನ ಹರಿಸಬೇಕು, ಜವಾಬ್ದಾರಿ. ಸಾಮಾನ್ಯವಾಗಿ ಏನಾಗ್ತದೆ, ಯಾರು ಗಮನ ಹರಿಸ್ತಾರೆ? ಯಾರು ಮಕ್ಕಳ ಬಗ್ಗೆ ಬಹಳ ಕಾಳಜಿ, ಮಕ್ಕಳ ಬಗ್ಗೆ ವಿಚಾರ ಮಾಡೋದು ಯಾರು? ತಾಯಿ. ಬೈಬಲ್ ಹೇಳೋದೇನು? ತಂದೆಗೆ ಆ ಒಂದು ದೊಡ್ಡ ಜವಾಬ್ದಾರಿ ದೇವರ ವಾಕ್ಯ ಕೊಡುತ್ತದೆ. ಸೊ ತಂದೆ ತಾಯಿ ಮಕ್ಕಳಲ್ಲಿ ಆಸಕ್ತಿ ತೋರಿಸುವುದಿಲ್ಲ, ಗಮನ ಕೊಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಗೆ ಗೊತ್ತಾಗ್ತದೆ ಗೊತ್ತಾ? ನಿಮ್ಮ ಮಕ್ಕಳು ಮನೆಯಲ್ಲಿ ಸಿಟ್ ಮಾಡ್ಕೊಳ್ತಾರ್ರಿ ಅಂತ ನೋಡಿದ್ದೀರಾ, ಕೇಳಿದ್ದೀರಾ? ಯಾರ ಮಕ್ಕಳು ಹಂಗೆ ಮಾಡೋದಿಲ್ಲ, ಪ್ರೈಸ್ ದಿ ಲಾರ್ಡ್, ದೇವರಿಗೆ ಸ್ತೋತ್ರ. ಬಟ್ ಕೆಲವು ಕುಟುಂಬಗಳು ಇದನ್ನ ಕೇಳ್ತೇವೆ ನಾವು. ಏನ್ ಗೊತ್ತಾ? ಮನೆಯಲ್ಲಿ ಮಕ್ಕಳು ಬರೀ ಸಿಟ್ಟು, ಬರೀ ಸಿಟ್ಟಿನಿಂದ ಮಾತನಾಡೋದು, ಸೊಕ್ಕಿನಿಂದ ವರ್ತಿಸೋದು. ಯಾಕೆ ಗೊತ್ತಾ? ಬಹಳ ಸಿಂಪಲ್. ತಂದೆ ತಾಯಿ ಮಕ್ಕಳಿಗೆ ಸಮಯ ಕೊಡ್ತಾ ಇಲ್ಲ. ಏನಾಯ್ತು? ಶಾಲೆಯಲ್ಲಿ ಏನಾಯ್ತು? ಕಾಲೇಜ್ನಲ್ಲಿ ಏನಾಯ್ತು? ಯಾರು ಏನಂದ್ರು? ಇದು ಸಮಸ್ಯೆ. ದಿಸ್ ಇಸ್ ದ ಪ್ರಾಬ್ಲಮ್. ಏನು? ತಂದೆ ಬಂದ ಕೂಡಲೇ ಯಾವ ವಿಷಯದಲ್ಲಿ ಬಿಸಿ? ಮೊಬೈಲ್ನಲ್ಲಿ ಬಿಸಿ. ತಾಯಿನೂ ಇವಾಗ ನೋಡಿದ್ರೆ ಇದೇ ಬಿಸಿ, ಇದರಲ್ಲಿ ಮೊಬೈಲ್ನಲ್ಲಿ ಬಿಸಿ. ಇನ್ಫ್ಯಾಕ್ಟ್ ಬಹಳ ವಿಚಿತ್ರ, ನೀವು ಕೆಲವೊಂದು ಸಾರಿ ಒಂದು ವೇಳೆ ಕುಟುಂಬವಾಗಿ ಹೋಟೆಲ್ನಲ್ಲಿ ಊಟಕ್ಕೆ ಕೂತ್ಕೊಂಡವ್ರು ನೋಡ್ರಿ, ಹೆಂಡತಿನೂ ಒಂದು ಮೊಬೈಲ್ನಲ್ಲಿ ಬಿಸಿ, ಗಂಡನೂ ಒಂದು ಮೊಬೈಲ್ನಲ್ಲಿ ಬಿಸಿ, ಮಕ್ಕಳು ಮೊಬೈಲ್ನಲ್ಲಿ ಬಿಸಿ. ಹೋಟೆಲ್ಗೆ ಯಾಕೆ ಬಂದ್ರಿ? ಫಸ್ಟ್ ಮನ್ಯಾಗ ಕುಂತು ಮೊಬೈಲ್ ತಿನ್ಕೊಂಡು ಕುಂದ್ರಬೇಕಿತ್ತು. ಏನ್ ಗೊತ್ತಾ? ಈ ತರದ ವ್ಯವಸ್ಥೆ. ಒಬ್ಬರಿಗೊಬ್ರು ಟೈಮ್ ಇಲ್ಲ. ಏನಾಗ್ತಾ ಇದೆ? ಯಾರು ಏನ್ ಮಾಡಿದ್ರು? ಎಲ್ಲಿ ಏನಾಯ್ತು? ಯಾವ ಕ್ಲಾಸ್ ಏನಾಯ್ತು? ಊಟ ಏನಾಯ್ತು? ನೀವು ಯಾವ ಬಟ್ಟೆ ಧರಿಸಿದ್ರಿ? ಯಾವ ವಿಶೇಷ ಏನಾಯ್ತು ಕೇಳುವುದಕ್ಕೆ ತಂದೆ ತಾಯಿಗಳಿಗೆ ಟೈಮ್ ಇಲ್ಲ. ಹೆಂಗ್ ಟೈಮ್ ಕೊಡಕ್ ಸಾಧ್ಯ ರೀ? ನಾವು ದುಡಿಬೇಕು, ದುಡಿಲಿಲ್ಲ ನಮ್ಮ ಮನೆ ಹೆಂಗ್ ನಡಿಬೇಕು? ಮಕ್ಕಳು ಹಾಳಾಗುವಾಗ ಏನ್ ಮಾಡ್ತಾರೆ? ಯಾರು ಅವ್ರ ಮೇಲೆ ಒಂದ್ ಸ್ವಲ್ಪ ಅಟೆನ್ಷನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರ, ಅವ್ರ ಕಡೆ ಹೋಗಿ ಬೀಳಕ್ ಸ್ಟಾರ್ಟ್ ಮಾಡ್ತಾರ. ಅಷ್ಟೇ. ಅರ್ಥ ಆಗ್ತದಂತ ಅನಿಸ್ತೇನೆ. ಇವಾಗ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು. ಯಾಕೆ ಗೊತ್ತಾ? ಪೇರೆಂಟ್ಸ್ ಹ್ಯಾವ್ ನೋ ಟೈಮ್. ತಂದೆ ತಾಯಿಗಳಿಗೆ ಗಮನ ಕೊಡುವುದಕ್ಕೆ ಟೈಮ್ ಇಲ್ಲ. ಸೊ ಸ್ವಾಭಾವಿಕವಾಗಿ ಯಾರು ನಿನ್ ಸ್ಮೈಲ್ ಬಹಳ ಚಂದ ಐತೆ, ಮುಗದ ಹೋಗ್ತದೆ. ನಮ್ಮ ಅಪ್ಪ ಅವ್ವ ಹೇಳಿದ್ರು ಅದನ್ನ. ಓಕೆ, ತಂದೆ ತಾಯಿ ಎಷ್ಟು ಚಂದ ಕಾಣಾಕತ್ತೀನಿ ನೀನು ಇವತ್ತ, ಇದು ಬಟ್ಟೆ ಚೆನ್ನಾಗಿ ಕಾಣ್ತಾ ಇದೆ, ಇದು ಬಹಳ ಚಲೋ ಕಾಣ್ತಾ ಇದೆ. ಒಂದು ವೇಳೆ ತಂದೆ ತಾಯಿಗಳು ಮಕ್ಕಳಿಗೆ ಈ ಅಪ್ರಿಶಿಯೇಟ್ ಮಾಡುತ್ತಾ ಟೈಮ್ ಕೊಟ್ಟಿದ್ರೆ, ಅವ್ರು ಬೇರೆಯವ್ರ ಕಡೆ ಅಟೆನ್ಷನ್, ನಾವು ಪೇರೆಂಟ್ಸ್ ಆಗಿ ಈ ಒಂದು ಗಮನ ಕೊಟ್ರೆ ಅವರು ಬೇರೆಯವರ ಅಟೆನ್ಷನ್ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಎಚ್ಚರಿಕೆ. ಕೆಲವರು ಗಂಭೀರವಾಗಿ ವಿಷಯವಾಗಿ ಯೋಚಿಸ್ರಿ, ತಂದೆ ತಾಯಿಗಳು ವಿಶೇಷವಾಗಿ. ಸೊ ಮಕ್ಕಳ ವಿಷಯದಲ್ಲಿ ಅಂತೂ ಸಿಟ್ಟಿನಿಂದ ಮಾತಾಡ್ತಾ ಇದ್ದಾರೆ, ಸಿಟ್ಟಿನಿಂದ ವರ್ತಿಸ್ತಾ ಇದ್ದಾರೆ ಅಂದ್ರೆ ಅದು ಇಂಡಿಕೇಟರ್, ಅದು ಸೂಚಿಸ್ತಾ ಇದೆ. ಏನು? ಮಕ್ಕಳಲ್ಲಿ ಸಿಟ್ಟು ಹೆಚ್ಚಾಗುವುದಕ್ಕೆ ಕಾರಣ ಏನ್ ಗೊತ್ತಾ? ಐ ಆಮ್ ನಾಟ್ ಬೀಯಿಂಗ್ ಪೇಯ್ಡ್ ಅಟೆನ್ಷನ್. ನನ್ನನ್ನು ಯಾರು ಗಮನಿಸ್ತಾ ಇಲ್ಲ, ನನ್ನನ್ನು ಯಾರು ಲಕ್ಷಿಸ್ತಾ ಇಲ್ಲ, ನನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ನನ್ನ ಕುರಿತು ಯಾರಿಗೆ ಚಿಂತೆ ಇಲ್ಲ. ಅದಕ್ಕೆ ಸಿಟ್ಟಿನಿಂದ ವರ್ತಿಸುವಂಥದ್ದು. ಐ ಹೋಪ್ ನಾವು ಮಹತ್ವದ ಸಂಗತಿಗಳನ್ನ ಯೋಚಿಸ್ತಾ ಇದ್ದೀವಿ ದಿವಸ. ಓಕೆ, ಮಕ್ಕಳು ಗಮನಿಸಲ್ಪಡುವುದಕ್ಕೆ, ರಕ್ಷಿಸಲ್ಪಡುವುದಕ್ಕೆ ಅವರಿಗೆ ಹಕ್ಕಿದೆ. ವಾಕ್ಯ ಹೇಳ್ತಾ ಇದ್ರಿ, ಏನ್ ಹೇಳ್ತದೆ? ತಂದೆಗಳೇ ಏನ್ ಮಾಡ್ರಿ? ಮಕ್ಕಳಿಗೆ ಕೋಪವನ್ನು ಎಬ್ಬಿಸದೆ, ಕರ್ತನಿಗೆ ಮೆಚ್ಚುಗೆ ಆಗಿರುವ ಬಾಲ ಶಿಕ್ಷೆ, ಬಾಲೋಪದೇಶ ಮಾಡುತ್ತಾ ಅವರನ್ನ ಕೋಪವನ್ನು ಎಬ್ಬಿಸಿದೆ. ಕೋಪದ ಕಾರಣ ಏನು? ಯಾಕೆ ಮಕ್ಕಳು ಎಬ್ಬಿಸ್ತಾರೆ, ಕೋಪದಿಂದ ಇರ್ತಾರೆ? ಯಾಕೆ ಗೊತ್ತಾ? ಗಮನಿಸಲ್ಪಡ್ತಾ ಇಲ್ಲ.
ಸೊ ತಂದೆ ತಾಯಿ ಅವರಿಗೆ ಕಿವಿಗೊಡದೆ ಇರುವಾಗ, ನಿರ್ಬಂಧಗಳನ್ನು ಹಾಕದಿರುವಾಗ, ನಿರ್ಬಂಧಗಳು ಅಂದ್ರೆ ನೀನು ಎಷ್ಟು ಗಂಟೆಗೆ ಬರಲೇಬೇಕು, ಯಾಕಂದ್ರೆ ಕಪ್ಪಳ ಗಡ್ಡೆ ಕೊಡ್ತೇನೆ, ನೆಟ್ಗೆ ಟೈಮ್ ಎಷ್ಟು ಹೇಳಿರ್ತೇನೆ ಅಷ್ಟು ಗಂಟೆಗೆ ಬರಬೇಕು. ಯಾಕೆ? ಇದು ಈ ಮುಖಾಂತರ ನಾವು ತಿಳಿಸ್ತಾ ಇರುವಂಥದ್ದೇನು, ನಿನ್ನ ಬಗ್ಗೆ ನನಗೆ ಆಸಕ್ತಿ ಇದೆ ಮಗ. ಓಕೆ, ನಿನ್ನ ಬಗ್ಗೆ ನನಗೆ ಕಾಳಜಿ ಇದೆ ಮಗ. ಇಲ್ಲ ಅಂದ್ರೆ ಹೇಳೋರೆಲ್ಲ ಕೇಳೋರೆಲ್ಲ, ನಾನು ಯಾವಾಗ ಬೇಕಾದಾಗ ಬರ್ತೇನೆ, ಯಾವಾಗ ಬೇಕಾದಾಗ ಹೋಗ್ತೇನೆ. ಕುಟುಂಬದ ವೈರಿ, ಬೇಜವಾಬ್ದಾರಿ. ಮನೆಯಲ್ಲಿ ಜವಾಬ್ದಾರಿ ಇದೆಯಾ? ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆಯಾ? ಮಕ್ಕಳಿಗೆ ಗೊತ್ತಿದೆಯಾ ಇಲ್ಲಿ ಜವಾಬ್ದಾರಿ ಇದೆ, ತಂದೆ ತಾಯಿಗಳು ಇದ್ದಾರೆ, ಅವರು ಜವಾಬ್ದಾರಿಯನ್ನು ವರ್ತಿಸ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಾ? ಗೊತ್ತಿಲ್ಲ ಅಂತಂದ್ರೆ ಹಾದಿ ತಪ್ತಾರೆ. ಸಿಂಪಲ್, ಬಹಳ ಸಿಂಪಲ್. ಎಷ್ಟು ಗಂಟೆಗೆ ಬಂದಿ? ಯಾಕೆ ಲೇಟ್ ಆಯ್ತು? ಎಲ್ಲದಿ? ಏನ್ ಮಾಡಾಕತ್ತಿ? ಯಾವ ಕೋರ್ಸ್ ಮಾಡಾಕತ್ತಿ? ಎದಕ್ ಮಾಡಾಕತ್ತಿ? ಮುಂದೇನ್ ಮಾಡ್ತಿ? ಕನ್ಸರ್ನ್. ನಾ ಫೀಸ್ ಕೊಡ್ತೇನೆ, ಮೂದತ್ ಏನ್ ಬೇಕಾದ್ ಮಾಡ್ಕೊ, ಹಾಳಾಗಿ ಹೋಗತ್ತ. ಪ್ರಿಯರೇ, ಅವರ ಅಭ್ಯಾಸದಲ್ಲಿ, ಅವರ ಜೀವಿತದಲ್ಲಿ ನಾವು ಆಸಕ್ತಿ ತೋರದಿರುವಾಗ, ಅವರ ಬಗ್ಗೆ ಆಸಕ್ತಿ ತೋರದಿರುವಾಗ, ಬರೀ ನಾನಾತು ನನಗೆ ಸಾಕಾಗೈತ್ರಿ. ಏನ್ ಗೊತ್ತಾ? ಅವರ ಸಿಟ್ಟು ಆಳವಾಗ್ತಾ ಹೋಗ್ತದೆ. ಡೀಪ್ ಅಂಡ್ ಡೀಪ್ ಅಂಡ್ ಡೀಪ್. ಅವರು ಆಳವಾಗಿ ಕೋಪಗೊಳ್ಳುವಂಥದ್ದಷ್ಟೇ ಅಲ್ಲ, ನೀವು ಮುದುಕರಾಗಿದ್ದಾಗ ಪ್ರಭಾವ ತೋರಿಸ್ತದೆ. ಎಚ್ಚರಿಕೆ. ಓಕೆ, ನಿಮಗೆ ಅವರ ಅವಶ್ಯಕತೆ ಬರ್ತದೆ. ಓಕೆ, ಅವಾಗ ಅದು ತೋರಿಸ್ತಾರ. ಎಚ್ಚರಿಕೆ. ಓಕೆ, ಈಗ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನಿಮ್ಮ ಅವಶ್ಯಕತೆ ಇರುವಾಗ ನೀವು ಅವರಿಗೆ ಸಮಯ ಕೊಡ್ತಾ ಇಲ್ಲ, ಮುಂದೆ ನಿಮಗೆ ಅವರ ಅವಶ್ಯಕತೆ ಇರ್ತದೆ, ಆ ಟೈಮ್ನಲ್ಲಿ ಕೈ ಕೊಡ್ತಾರ. ಎಚ್ಚರಿಕೆ, ಜಾಗ್ರತೆ. ತಂದೆ ತಾಯಿಗಳು ಮಕ್ಕಳ ವಿಷಯದ. ಸೊ ತಂದೆ ಮಕ್ಕಳಲ್ಲಿ ಆಸಕ್ತಿ ವಹಿಸಲೇಬೇಕು, ಆಧಾರವಾಗಲೇಬೇಕು. ಅದು ಸಂತೋಷ ಮತ್ತು ಬೆಳವಣಿಗೆಗೆ ನಡೆಸ್ತದೆ. ಓಕೆ, ಸೊ ಇಂಥ ಆಧಾರ ತಡವಾದರೆ ಮಕ್ಕಳು ಮಾನಸಿಕವಾಗಿ ಗಾಯಗೊಂಡು ಬೆಳೀತಾರೆ. ನಮಗೆ ಒಬ್ಬ ಪಾಸ್ಟರ್ ಪರಿಚಯ, ಸ್ನೇಹಿತರು. ಅವ್ರ ಮಗನನ್ನ ಕಾರುಣ್ಯ ಯೂನಿವರ್ಸಿಟಿಗೆ ಹಾಕಿದಾಗ ಬಹಳ ವಿಶೇಷವಾದ, ಎವ್ರಿ ಡೇ, ಪ್ರತಿದಿನ, ಎಲ್ಲಿ ಯಾವ ಪಾಸ್ಟರ್ ಎಲ್ಲ ಇರಲಿ, ನಮ್ಮ ಕೂಡ ಎಲ್ಲ ಸೇವೆಗಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತಾ ಇದ್ದಾಗೆಲ್ಲ ಅವ್ರ ಮಗ ಕರೆಕ್ಟ್ 10 ಗಂಟೆಗೆ ಫೋನ್ ಮಾಡಲೇಬೇಕು. ಓಕೆ, ಫೋನ್ ಮಾಡಲೇಬೇಕು ಪ್ರತಿದಿನ 10 ಗಂಟೆಗೆ. ಓಕೆ, ಏನ್ ಮಾತು? ಇವತ್ತು ನಾಷ್ಟ ಅದನ್ನು ಮಾಡಿದೆ, ಇವತ್ತು ಆ ಡ್ರೆಸ್ ಹಾಕೊಂಡಿದ್ದೆ, ಇವತ್ತು ಆ ಸರ್ ಹಿಂಗಂದ್ರು, ಇವತ್ತು ಇವ್ರು ಹಿಂಗ್ ನೋಡಿದ್ರು, ನನ್ನ ಫ್ರೆಂಡ್ಸ್ ಇಂಥವ್ರು, ನಾವು ಅಲ್ಲಿ ಹೋಗಿದ್ವಿ, ಇದನ್ನ ಮಾಡಿದ್ವಿ. ಈ ತಂದೆ ಇವ್ರು ನೋಡಿದ್ರೆ ಬಿಸಿ ಪಾಸ್ಟರ್, ದೊಡ್ಡ ಚರ್ಚಿನ ಪಾಸ್ಟರ್, ಇವರು ಆಕ್ಚುಲಿ ಅವ್ರು ಮಾತಾಡೋದನ್ನ ನೋಡಿದಾಗ ಹೌದಾ, ಅಷ್ಟೇ ಕೇಳು. ಇವ್ರೇನು ಹೇಳೋದೇ ಇಲ್ಲ, ಬರೀ ಅವ್ನು ಮಾತಾಡೋದು. ಡಿಸಿಪ್ಲಿನ್. 10 ಗಂಟೆ ಶಾರ್ಪ್. ಅವ್ನು 10 ಗಂಟೆಗೆ ಡೆಫಿನೆಟ್ 100% ಕಾಲ್ ಮಾಡೋದು. ಒಂದ್ ವೇಳೆ ಅವ ತಡ ಮಾಡಿದ್ರೆ ಇವ್ರು ಕಾಲ್ ಮಾಡೋದು. ಎಲ್ಲದು? ಏನಾಯ್ತು? ಯಾಕೆ ಫೋನ್ ಮಾಡಿಲ್ಲ? ಏನಾಯ್ತು? ಈಗ ನಮ್ಮಲ್ಲಿ ಏನಂದ್ರೆ ಫೋನ್ ಮಾಡೋದು ಮಹತ್ವವಿಲ್ಲ. ಬೇಸಿಕಲಿ ಕಾಳಜಿ ಇಲ್ಲದಂತ ಜೀವಿತ, ಬೇಜವಾಬ್ದಾರಿ ಜೀವಿತ, ಅನುಮತಿಸಲ್ಪಟ್ಟಿಲ್ಲ. ಇದು ಕುಟುಂಬವನ್ನು ಒಡಿತದೆ, ಕುಟುಂಬವನ್ನು ಹಾಳು ಮಾಡ್ತದೆ. ಜಾಗ್ರತೆ ಪ್ರೇರೆ, ಜಾಗ್ರತೆ. ಓಕೆ, ಸೊ ಈ ವ್ಯವಸ್ಥೆ ಇಷ್ಟೇ ಅಲ್ಲ, ಇನ್ನು ನಮ್ಮ ಮೆಡಿಕಲ್ ವಿದ್ಯಾರ್ಥಿಗಳ ಮಧ್ಯದ ಸೇವೆಯಲ್ಲಿ ವಿಶೇಷವಾಗಿ ಒಂದು ಕುಟುಂಬ, ಹುಡುಗಿಯರು, ಅವ್ರದ್ದು ಕರೆಕ್ಟ್ 10 ಗಂಟೆಗೆ. ಅವ್ರ ತಂದೆ ತಾಯಿಗಳು ತಮಿಳ್ನಾಡಿನಲ್ಲಿ ಇರುವಂತವ್ರು, ಕರೆಕ್ಟ್ 10 ಗಂಟೆಗೆ. ಇವರು ಯಾವ್ದು ಡ್ಯೂಟಿ ಇರಲಿ, ಏನ್ ಬೇಕಾದಿರಲಿ, 10 ಗಂಟೆ ಶಾರ್ಪ್ ಅವರು ತಮ್ಮ ತಂದೆ ತಾಯಿಗಳಿಗೆ ಫೋನ್ ಮಾಡೋದು, ಅಥವಾ ಅವ್ರು ಫೋನ್ ಮಾಡೋದು. ಎಲ್ಲದಿರಿ? ಏನ್ ಮಾಡಕತ್ತೀರಿ? ದಿನ ಹೆಂಗಾತು? ಏನ್ ಮಾಡಿದ್ರಿ? ಕಾಳಜಿ. ಈಗ ಮನೆಯಲ್ಲಿ ಇದ್ಕೊಂಡು ಟಿವಿ ಮತ್ತು ಮೊಬೈಲ್ ಅಂತ ಹೇಳ್ಕೊಂಡು ಒಬ್ಬರಿಗೊಬ್ರು ಲಕ್ಷ್ಯ ಕೊಡ್ತಾ ಇಲ್ಲ.
ಇರ್ರೆಸ್ಪಾನ್ಸಿಬಲ್ ಲೈಫ್ ಅಷ್ಟೇ ಅದು. ಜಾಗ್ರತೆ. ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಟ್ರೂತ್, ಅದೇ ವಾಕ್ಯ ನಾವು ನೋಡೋಣ. ಇದು ಜಾಗ್ರತೆಯಿಂದ ನಾವು ಯೋಚಿಸಬೇಕಾದಂಥ ವಿಷಯ ಏನಂದ್ರೆ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೆ ಕೋಪ ನೆಬ್ಬಿಸಬೇಡ್ರಿ, ಬಟ್ ಏನ್ ಗೊತ್ತಾ, ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶ ಮಾಡುತ್ತಾ ಅವರನ್ನ ಸಾಕಿಸಲ್ರು. ಯಾಕೆ? ಬಾಲೋಪದೇಶ ವಾಕ್ಯವನ್ನ ನಾವು ಬೋಧಿಸದೇ ಹೋದ್ರೆ ಏನಾಗ್ತದೆ ಗೊತ್ತಾ, ಆತ್ಮಿಕ ಅನಕ್ಷರಸ್ಥರಾಗ್ತಾರೆ. ಸ್ಪಿರಿಚುವಲ್ ಇಲ್ಲಿಟ್ರೇಟ್ಸ್, ಆತ್ಮಿಕ ಅನಕ್ಷರಸ್ಥರಾಗ್ತಾರೆ. ಬೇರೆ ನೆನ್ಪಿಟ್ಕೊಳ್ಳಿ, ಕುಟುಂಬದ ಬಲ ಕುಟುಂಬದ ಆತ್ಮಿಕ ಜೀವನ ಅಷ್ಟೇ. ಓಕೆ, ಹಣ ಅಲ್ಲ, ಆಸ್ತಿ ಅಲ್ಲ, ಐಶ್ವರ್ಯ ಅಲ್ಲ, ಸ್ಥಾನಮಾನ ಅಲ್ಲ. ಕುಟುಂಬದ ಬಲ, ದ ಸ್ಟ್ರೆಂತ್ ಆಫ್ ದ ಫ್ಯಾಮಿಲಿ ಈಸ್ ದ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವನ. ನಾವು ಬಹಳ ಆಸ್ತಿ ಮಾಡಿದ್ರೆ, ಬಹಳ ಹಣ ಸಂಪಾದಿಸಿದ್ರೆ ನಾವು ಬಹಳ ಸ್ಟ್ರಾಂಗ್ ಫ್ಯಾಮಿಲಿ ಇಲ್ಲ. ಒಂದು ವೇಳೆ ನಮ್ಮ ವೈಯಕ್ತಿಕ ಕುಟುಂಬದ ಸಾಕ್ಷಿ ನಾನು ಹೇಳಬೇಕಾದ್ರೆ, ನಮ್ಮ ಅಜ್ಜಂದಿರ ಸಮಯದಿಂದ ಒಂದು ವೇಳೆ ಈ ದಿವಸದವರೆಗೂ ನಾವು ಯೋಚಿಸಬೇಕಾಗಿದ್ರೆ, ಒಂದು ನಮ್ಮನ್ನ ಬಲವಾಗಿ ಒಂದು ವೇಳೆ ನಡೆಸಿರುವುದಕ್ಕೆ ನಿಲ್ಲುವುದಕ್ಕೆ ಸಾಧ್ಯತೆ ಆಗಿರುವುದು ಹಣ ಅಲ್ಲ, ಆಸ್ತಿ ಅಲ್ಲ, ಐಶ್ವರ್ಯವಲ್ಲ, ಆತ್ಮಿಕ ಜೀವನ ಮಾತ್ರ. ಇದೇ ನಿತ್ಯವಾದದ್ದು, ಇದೇ ನಿರಂತರವಾದದ್ದು. ಆತ್ಮಿಕ ಜೀವಿತವನ್ನು ಅಲಕ್ಷಿಸಬಾರದು. ಬಾಲ ಶಿಕ್ಷೆ ಬಾಲೋಪದೇಶವನ್ನು ಮಾಡುತ್ತಾ ಕುಟುಂಬದಲ್ಲಿ ನಾವು ಇದನ್ನ ಗಂಭೀರವಾಗಿ ಯೋಚಿಸಬೇಕು. ಪ್ರತಿ ಯಹೂದ್ಯ ತಂದೆ ತಾಯಿಗಳು ಮಾಡಬೇಕಾದಂತ ವಿಷಯವನ್ನ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ದೇವರು ಆಜ್ಞಾಪಿಸಿದ್ದನ್ನ ನಾವು ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಅಲ್ಲಿ ದೇವರು ಮಾಡಿದ ಕಾರ್ಯದ ಕುರಿತು 1ನೇ ವಚನದಿಂದ ನಾವು ಓದುವಾಗ ವಾಕ್ಯ ಹೀಗೆ ಹೇಳ್ತದೆ, ದೇವರು ಆಜ್ಞಾಪಿಸಿದಂತ ಸಂಗತಿ, ನೀವು ಹೊಳೆ ದಾಟಿ ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಅನುಸರಿಸುವುದಕ್ಕಾಗಿ ನಿಮಗೆ ಬೋಧಿಸಬೇಕಾದ ನಿಮ್ಮ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ ಧರ್ಮೋಪದೇಶ ವಿಧಿ ನಿರ್ಣಯಗಳು ಇವೆ. ನೀವು ನಿಮ್ಮ ಪುತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನು ಎಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆದುದರಿಂದ ಇಸ್ರಾಯೇಲ್ಯರೇ, ನಿಮ್ಮ ಪಿತೃಗಳ ದೇವರಾದ ಯೆಹೋವನ ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭ ಉಂಟಾಗುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಬೇಕು. ಇಸ್ರಾಯೇಲ್ಯರೇ ಕೇಳ್ರಿ, ನಮ್ಮ ದೇವರಾದ ಯೆಹೋವನ ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಕೂತಿರುವಾಗ್ಲೂ, ದಾರಿ ನಡೆಯುವಾಗ್ಲೂ, ಮಲಗುವಾಗ್ಲೂ, ಏಳುವಾಗ್ಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು, ಇವು ಹಣೆಗೆ ಕಟ್ಟಿಕೊಳ್ಳಬೇಕು, ಜ್ಞಾಪಕದ ಪಟ್ಟಿ ಅಂತ ಇರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆ ಇವುಗಳನ್ನ ಬರೆಯಬೇಕು. ವಾಕ್ಯ, ದೇವರ ವಾಕ್ಯ, ಬಾಲೋಪದೇಶ, ಇದನ್ನ ಏನ್ ಮಾಡ್ಬಿಟ್ಟಿದ್ದೇವೆ? ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೇವೆ. ಔಟ್ಸೋರ್ಸ್ ಅಂದ್ರೆ ಏನ್ರಿ? ಚರ್ಚ್ನವ್ರು ಮಾಡ್ತಾರಲ್ಲ, ಸಂಡೇ ಸ್ಕೂಲ್ನವ್ರು ಮಾಡ್ತಾರಲ್ಲ, ಅವ್ರಿಗೂ ವಾಪಸ್ ಕೊಟ್ಬಿಟ್ಟಿದ್ದಾರೆ. ತಂದೆ ತಾಯಿ ಬಾಲೋಪದೇಶವನ್ನು ಮಾಡದಿದ್ರೆ ಮಕ್ಕಳು ಅಜ್ಞಾನಿಗಳಾಗಿ ಬೆಳೀತಾರೆ. ದೇವರ ಮಾರ್ಗ ತಿಳಿಯದೆ ಹೋಗಿ ಬುದ್ಧಿ ಇಲ್ಲದಂತ ಜೀವನ ಜೀವಿಸ್ತಾರೆ. ಬಾಲೋಪದೇಶ ಮಾಡಿಲ್ಲ, ಮಕ್ಕಳು ತಪ್ಪಾದ ಹೆಜ್ಜೆಗಳನ್ನು ಇಡುವುದಕ್ಕೆ ಕಾರಣವೇನು? ಮಕ್ಕಳಿಗೆ ತಂದೆ ತಾಯಿಗಳು ಬಾಲೋಪದೇಶ ಮಾಡಿಲ್ಲ. ಸೊ ಆತ್ಮಿಕ ಅನಕ್ಷರತೆಯೇ ಇದಕ್ಕೆ ಕಾರಣ. ನಾವು ತಂದೆ ತಾಯಿಗಳು ದೇವರೊಂದಿಗೆ ದಿನನಿತ್ಯದ ಸಂಬಂಧ ಹೊಂದಬೇಕು. ಅದನ್ನ ಮಕ್ಕಳು ಹೊಂದುವುದಕ್ಕೆ ನಾವು ನಡೆಸಬೇಕು. ಸಭೆಯಲ್ಲಿ ನಾವು ದೇವರ ವಾಕ್ಯ ಬಾಯ್ಪಾಟ್ ಮಾಡುವಂತ ಒಂದು ಲ್ಯಾಮಿನೇಟೆಡ್ ಶೀಟ್ ರೆಡಿ ಇರ್ತದೆ. ಪ್ರತಿ ತಿಂಗಳು 15 ವಚನಗಳನ್ನ ಮಕ್ಕಳು ಬಾಯ್ಪಾಟ್ ಮಾಡಬೇಕು ಅಂತ ನೀವು ಕೇಳಿದ್ದೀರಲ್ಲ, ಅದನ್ನ ನೀವು ಯಾಕೆ ಪ್ರತಿ ದಿನ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ವಾಕ್ಯ ಓದ್ರಿ. ಆದ್ರೆ ನಮ್ಮ ಮನೆಗೆ ಸಣ್ಣ ಮಕ್ಕಳು ಇಲ್ರಿ, ನಾವು ಬಾಯ್ಪಾಟ್ ಮಾಡೋದು. ವಾಕ್ಯ ಎಲ್ಲರಿಗೂ ಒಳ್ಳೆಯದು. ಓಕೆ, ವಾಕ್ಯ ಎಲ್ಲರಿಗೂ ಒಳ್ಳೆಯದು.
ಈ ಧರ್ಮೋಪದೇಶದ ಪುಸ್ತಕದ ಆದೇಶದಂತೆ ಯಾಕೆ ಈ ವಾಕ್ಯಗಳನ್ನ, ಈ 15 ವಾಕ್ಯಗಳನ್ನ ಇಡೀ ತಿಂಗಳು ಪ್ರತಿ ದಿನ ಕುಟುಂಬ ಪ್ರಾರ್ಥನೆಯಲ್ಲಿ ಅದನ್ನು ಓದುತ್ತಾ ನೀವು ಬಾಯಿಪಾಠ ಮಾಡಿ ನಿಮ್ಮ ಕುಟುಂಬ ಮಕ್ಕಳು ಎಲ್ಲಾ ಸೇರಿ ಬಾಯಿಪಾಠ ಮಾಡುವುದಾಗಿದ್ರೆ ಏನಾಗ್ತದೆ? ಆತ್ಮಿಕ ಅನಕ್ಷರತೆಯನ್ನ ನೀನು ನಿವಾರಿಸಲಿಕ್ಕೆ ಸಾಧ್ಯ. ಬುದ್ಧಿವಂತ ಕುಟುಂಬ ನಾವಾಗ್ಲಿಕ್ಕೆ ಸಾಧ್ಯ. ಆರೋಗ್ಯವುಳ್ಳ ಕುಟುಂಬ ನಾವಾಗ್ಲಿಕ್ಕೆ ಸಾಧ್ಯ. ಪ್ರಿಯರೇ, ಗಮನಿಸೋಣ. ಕುಟುಂಬದಲ್ಲಿ ನಾವು ಅನಕ್ಷರತೆಯನ್ನ, ಆತ್ಮಿಕ ಅನಕ್ಷರತೆಯನ್ನು ನೀಗಬೇಕು. ದೇವರ ವಾಕ್ಯದ ಬೋಧನೆ, ದೇವರ ವಾಕ್ಯಕ್ಕೆ ಸ್ಥಳ ಕುಟುಂಬದಲ್ಲಿ ಬೇಕು. ಸೊ ನಾವು ಈ ವೈರಿಗಳ ಕುರಿತು ನಾವು ಯೋಚಿಸಿದೆವು. ಈ ದಿವಸ ಈ ವೈರಿಗಳ ವಿಷಯದಲ್ಲಿ ಹಗುರವಾಗಿ ಯೋಚನೆ ಮಾಡಬೇಡ್ರಿ. ಇವುಗಳನ್ನ ನೀವು ಹಾಗೆ ಬಿಟ್ರೆ ನಮ್ಮ ಕುಟುಂಬಗಳನ್ನ ಈ ವೈರಿ ಹಾಳು ಮಾಡ್ತಾನೆ, ನಾಶ ಮಾಡ್ತಾನೆ. ನಮ್ಮ ಕುಟುಂಬ ವ್ಯವಸ್ಥೆಯನ್ನ ಹಾಳು ಮಾಡ್ತಾನೆ. ಆರೋಗ್ಯವುಳ್ಳ ಕುಟುಂಬ ಆಕಸ್ಮಿಕವಲ್ಲ. ಆರೋಗ್ಯವುಳ್ಳ ಕುಟುಂಬಕ್ಕಾಗಿ ನಾವೆಲ್ಲರೂ ಉದ್ದೇಶಪೂರ್ವಕವಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಆತ್ಮಿಕ ವೈರಿಗಳು, ಇದು ಕುಟುಂಬದ ವೈರಿಗಳು, ಇವುಗಳಿಗೆ ಸ್ಥಳ ಕೊಡಬೇಡ್ರಿ. ಸ್ವೇಚ್ಛೆಯ ಜೀವಿತ ಜೀವಿಸಬಾರದು. ಮನೆಯಲ್ಲಿ ನಿಯಮಗಳಿರಬೇಕು. ಎಷ್ಟು ಸಮಯ ಬರುವುದು, ಹೋಗುವುದು, ಯಾವ ರೀತಿಯಾಗಿ ಮಾತಾಡುವುದು, ಯಾವ ರೀತಿಯಾಗಿ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದು, ಇದಕ್ಕೆ ನಿಯಮಗಳಿರಬೇಕು. ಸ್ವೇಚ್ಛೆಯ ಜೀವಿತ ನಡೆಯುವುದಿಲ್ಲ. ಕುಡಿಕತನ, ದುಶ್ಚಟಗಳಿಗೆ ಅವಕಾಶ ಕೊಡಬಾರದು. ಸ್ವಾರ್ಥಭರಿತ ಜೀವಿತ ಅದು ಅಪಾಯಕಾರಿ. ಬೇಜವಾಬ್ದಾರಿಯ ಜೀವನ ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ. ಆತ್ಮಿಕ ಅನಕ್ಷರತೆ ನಮ್ಮ ಜೀವಿತದಲ್ಲಿ ಅದು ಹಾನಿಯನ್ನು ಉಂಟು ಮಾಡ್ತದೆ. ನಮ್ಮ ತಲೆಗಳನ್ನು ತಗ್ಗಿಸಿ ಕ್ಷಣ ಹೊತ್ತು ಈ ವೈರಿ, ಈ ವಿರೋಧಿಗಳು ನಮ್ಮ ಜೀವಿತದಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದ್ರೆ ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ಒಂದು ವೇಳೆ ಅನೇಕರು ನಾವು ಮೊಬೈಲ್ ನನ್ನ ವೈರಿ, ಟಿವಿ ನನ್ನ ವೈರಿ ಅಂತ ಯೋಚಿಸ್ತಾ ಇದ್ರು. ಆದ್ರೆ ವಾಕ್ಯಕ್ಕೆ ಅವಿಧೇಯತೆಯೇ ನಿಜವಾದ ವೈರಿ ಅಂತ ಲಕ್ಷ್ಯ ಕೊಟ್ಟಿರಲಿಲ್ಲ. ಈಗ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಿದೆ. ನಮ್ಮೊಂದಿಗೆ ಮಾತನಾಡಿದೆ. ಜಾಗ್ರತೆ ಪ್ರಿಯರೇ, ಆರೋಗ್ಯವುಳ್ಳ ಕುಟುಂಬವಾಗ್ಬೇಕು ನಾವು. ಆರೋಗ್ಯವುಳ್ಳ ಕುಟುಂಬ ಅದು ದೇಶಕ್ಕೂ ಸಮಾಜಕ್ಕೂ ಆಶೀರ್ವಾದವಾಗ್ತದೆ. ಇಲ್ಲಾಂದ್ರೆ ಸಮಾಜಘಾತುಕ ಶಕ್ತಿಗಳಾಗಿ ನಾವು ಸಮಾಜದಲ್ಲಿ ತಲೆನೋವಾಗ್ಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳು ಕೂಡ ಸಮಾಜದಲ್ಲಿ ತಲೆನೋವಾಗ್ಲಿಕ್ಕೆ ಸಾಧ್ಯ. ಎಚ್ಚರಿಕೆ, ಜಾಗ್ರತೆ ಪ್ರಿಯರೇ. ಈ ದಿವಸ ಆರೋಗ್ಯವುಳ್ಳ ಕುಟುಂಬದ ಒಂದು ಆಶೀರ್ವಾದಗಳು, ಸಾಧ್ಯತೆಗಳ ಬಗ್ಗೆ ನಾವು ಹೇಳಿರುವಾಗ್ಲೂ, ಕುಟುಂಬದ ಸ್ನೇಹಿತರ ಕುರಿತು ನಾವು ಕಳೆದ ವಾರ ಮಾತನಾಡಿದ್ದೇವೆ. ಆದ್ರೆ ಕುಟುಂಬದ ವೈರಿಗಳ ಕುರಿತು ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಮನ ಬಂದಂತೆ ಜೀವಿಸುವಂತ ಜೀವಿತ, ದುಶ್ಚಟಗಳಿಗೆ ಒಳಗಾಗುವ ಜೀವಿತ, ಸ್ವಾರ್ಥಭರಿತ ಜೀವಿತ, ಬೇಜವಾಬ್ದಾರಿಯ ಜೀವಿತ, ಆತ್ಮಿಕ ವಿಷಯಗಳಿಗೆ ಬೆಲೆ ಕೊಡದ ಆತ್ಮಿಕ ಅನಕ್ಷರಸ್ಥ ಜೀವಿತ, ಇದು ನಿನ್ನ ಕುಟುಂಬವನ್ನ ಹಾಳು ಮಾಡ್ತದೆ. ನಾವು ಈ ದಿವಸ ನಿರ್ಧಾರ ಮಾಡೋಣ. ನಾವು ದೇವರ ಸನ್ನಿಧಾನದಲ್ಲಿ ಇರುವಂತೆ ಈ ಕೆಲವು ನಿರ್ಧಾರ ಮಾಡೋಣ. ವಾಕ್ಯಕ್ಕೆ ವಿಧೇಯರಾಗೋಣ. ನಿನ್ನ ಕುಟುಂಬದ ವೈರಿ ಮೊಬೈಲ್ ಅಥವಾ ಟಿವಿಗಿಂತ ನಿನ್ನ ನಿಜವಾದ ಕುಟುಂಬದ ವೈರಿ ವಾಕ್ಯಕ್ಕೆ ಅವಿಧೇಯತೆಯ ಜೀವಿತ. ಈ ದಿವಸ ತಂದೆ ತಾಯಿಗಳು, ಮಕ್ಕಳು, ನೀವು ಇಲ್ಲಿದ್ದೀರಿ. ಕುಟುಂಬ ಆರೋಗ್ಯವುಳ್ಳ ಕುಟುಂಬವಾಗಬೇಕಾದ್ರೆ ಏನ್ ಮಾಡಬೇಕೆಂಬುದು ನಿಮಗೆ ವಾಕ್ಯ ಈಗ ತಾನೇ ಮಾತನಾಡಿದೆ. ಹೇಗೆ ವಿಧೇಯರಾಗ್ತೀರಿ? ನಿರ್ಧರಿಸ್ತೀರೋ? ಒಪ್ಪಿಸಿಕೊಟ್ಟು ದೇವರ ಸಹಾಯ ಕೇಳೋಣ. ಸ್ವಾಮಿ, ಈ ವೈರಿಗಳನ್ನ ನನ್ನ ಕುಟುಂಬದಿಂದ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡು. ಈ ವಿರೋಧಿಗಳನ್ನ ನನ್ನ ಕುಟುಂಬದಿಂದ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡು. ಹಲ್ಲೆಲೂಯಾ. ದೇವರು ಸಹಾಯ ಮಾಡ್ತಾನೆ. ಇವುಗಳ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ನಮಗೆ ಗೊತ್ತಿರಲಿಲ್ಲ ಪ್ರಿಯರೇ. ಫಸ್ಟ್ ಸರ್ವಿಸ್ ಮುಗಿದ ಮೇಲೆ 2 ಕುಟುಂಬದವರು ಬಂದು, ನೀವು ಈ ಸೆಷನ್, ಈ ಮಾತು ಮೊದಲೇ ಯಾಕೆ ಹೇಳಿಲ್ಲ ಪಾಸ್ಟ್ರೇ? ಯಾಕೆ ಹೇಳಿಲ್ಲ? ನಮ್ಮ ಕುಟುಂಬದ ಸ್ಥಿತಿ ಬಹಳ ಭಯಂಕರವಾಗಿದೆ, ನಮ್ಮ ಸ್ಥಿತಿ ಬಹಳ ಹಾಳಾಗಿದೆ, ಯಾಕೆ ಮೊದಲು ನೀವು ಈ ವಿಷಯ ಮಾತನಾಡಲಿಲ್ಲ ಅಂತ ಹೇಳ್ತಾ ಇದ್ರು. ನಾನು ನೆನೆಸ್ತೇನೆ, ಇಲ್ಲಿ ಈ ದಿವಸವೂ ಕೂಡ ಅನೇಕರು ನಿಮ್ಮ ಸ್ಥಿತಿಯ ಕುರಿತು ನಿರಾಶೆ ತುಂಬುವಂತ ಒಂದು ವಿಚಾರ ಬರ್ತಾ ಇದ್ರೆ ಅದನ್ನು ತಡೆಗಟ್ಟೋಣ. ದೇವರ ಸಹಾಯ ಕೇಳೋಣ. ದೇವ್ರು ನಡೆಸ್ತಾನೆ. ಆರೋಗ್ಯವುಳ್ಳ ಕುಟುಂಬವಾಗಬೇಕೆಂಬುದು ದೇವರ ಉದ್ದೇಶ. ಸಹಾಯ ಕೇಳ್ತಿರೋ?
ನೀವು ಕುಳಿತುಕೊಂಡ ಸ್ಥಳದಲ್ಲಿ ದೇವರ ಸಹಾಯ ಬೇಕಿದ್ರೆ ಕೈ ಎತ್ತಿ ಹೇಳ್ರಿ, ಸ್ವಾಮಿ ನನಗೆ ಸಹಾಯ ಮಾಡು, ನನ್ನ ಕುಟುಂಬಕ್ಕೆ ಸಹಾಯ ಮಾಡು, ಆರೋಗ್ಯವುಳ್ಳ ಕುಟುಂಬ ನಾನು ಆಗ್ಲಿಕ್ಕೆ ಸಹಾಯ ಮಾಡು. ಥ್ಯಾಂಕ್ ಯು. ದೇವರು ನಮ್ಮ ಕುಟುಂಬಗಳನ್ನು ಆರೋಗ್ಯವುಳ್ಳ ಕುಟುಂಬಗಳಾಗಲು ಬಯಸ್ತಾನೆ. ಅದಕ್ಕೆ ನಾವು ಈ ವಾಕ್ಯಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಸರ್ವಶಕ್ತನಾದ ದೇವರೇ, ನಿನ್ನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಎತ್ತಿದಂತ ಕೈಗಳನ್ನು ನೋಡ್ತಾ ಇದ್ದೀವಿ ಸ್ವಾಮಿ. ಸಹಾಯದ ಕೂಗು ಸ್ವಾಮಿ. ಆರೋಗ್ಯವುಳ್ಳ ಕುಟುಂಬ ನಾವು ಆಗ್ಬೇಕಂತ ಬಯಸಿದ್ದೇವೆ. ಕುಟುಂಬದ ವಿರೋಧಿಗಳು ಇವೆಲ್ಲ ನಾವು ನೋಡಿದ್ದೇವೆ. ಈ ಒಂದು ವೈರಿಗಳನ್ನ ನಾವು ಎದುರಿಸುವುದಕ್ಕೂ ಜಯಿಸುವುದಕ್ಕೂ ನಮ್ಮೊಂದಿಗೆ ಕಾರ್ಯ ಮಾಡಿ ಬಲಪಡಿಸಿ ನಡೆಸಿ ನೀ ಮಹಿಮೆ ಹೊಂದು ಸ್ವಾಮಿ. ಜಯದ ಸಾಕ್ಷಿಗಳನ್ನ ನಾವು ಕೇಳ ಬಯಸ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡು. ಗಂಡ ಹೆಂಡತಿಯ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ, ಕುಟುಂಬದ ಇತರ ಸದಸ್ಯರ ಮಧ್ಯದಲ್ಲಿ, ಅತ್ತೆ ಮಾವ ನೆಂಟರು ಅವರೆಲ್ಲರಲ್ಲಿ ಸ್ವಾಮಿ ನೀನು ಈ ಕಾರ್ಯ ಮಾಡು. ನೀನು ಮಹಿಮೆ ಹೊಂದು. ನಮ್ಮೊಬ್ಬೊಬ್ಬರ ಕುಟುಂಬಗಳು ಆಶೀರ್ವಾದ ಭರಿತ ಕುಟುಂಬಗಳಾಗ್ಲಿಕ್ಕೆ ನಾವು ನಿನ್ನ ಕೈಗಳಿಗೆ ಒಬ್ಬರನ್ನು ಒಪ್ಪಿಸಿಕೊಡ್ತೇವೆ, ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತೇವೆ. ನೀನು ಸಹಾಯ ಮಾಡಿ ನಡೆಸಿ ಮಹಿಮೆ ಹೊಂದು. ಯೇಸು ಸ್ವಾಮಿಯ ಶ್ರೇಷ್ಠವಾದ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಾಂತಿದಾಯಕನಾದ ದೇವರ ಕೃಪೆ, ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ನಿರಂತರಕ್ಕೂ ಸದಾಕಾಲ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೆನ್.